ನೀವು ತಗೊಂಡಾಗ ಜಮೀನೆಲ್ಲ ಈ ತರ ಐತೇನ್ರಿ ಹೆಂಗ? ಒಂದ್ ಹೇಳ್ಬೇಕಂತಂದ್ರ ಸರ್ ಬಂಗಾರ ಮನುಷ್ಯ ಪಿಕ್ಚರ್ ನೋಡ್ತಿಲ್ಲ ಆ ಟೈಪ್ ನಮ್ದ ಇದ್ದಂಗ್ಲರೆ ಕೆಲಸ. ನಮಸ್ಕಾರ ಅಂತಂದ್ರೆ ನಾನು ಇವತ್ತು ಒಂದು ವಿಶೇಷವಾದ ರೈತರನ್ನ ಸಂದರ್ಶನ ಮಾಡೋದಕ್ಕೆ ಬಂದಿದ್ದೀನಿ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಬರುವಂತ ಶಿವಾಪುರ ಗ್ರಾಮ ಇದು. ಈ ರೈತರ ವಿಶೇಷತೆ ಏನಂದ್ರೆ ಒಂದು ಈ ತರ ಗುಡ್ಡವನ್ನು ತೆಗೆದುಕೊಂಡು ಅವರು ಜಮೀನು ಮಾಡಿ ಅದ ವ್ಯವಸಾಯ ಮಾಡಿದಂತ ಒಂದು ಶ್ರಮ ಪಟ್ಟಿದ್ದಾರೆ. ಕಲ್ಲು ಭೂಮಿನ ತುಂಬಿಟ್ಟಾರ ಅವ್ರು ತಗೋವಾಗ. ಆ ಕಲ್ಲು ಭೂಮಿ ತೆಗೆದು ಒಂದು 5-6 ಎಕರೆ ಜಮೀನು ತೊಗೊಂಡಾರ. ಈ ಕಲ್ಲು ಭೂಮಿ ಎಲ್ಲ ತೆಗೆದು ಅವ್ರ ಹೊಲ ಮಾಡಿದ್ರಲ್ಲಿ ಆ ಹೊಲ ಯಾವ ರೀತಿ ಐತಿ ಮತ್ತು ಆ ಹಿಂದಿನ ಪರಿಶ್ರಮ ಏನು, ಒಂದು ಗುಡ್ಡವನ್ನು ತಗೊಂಡ್ ಹೊಲ ಯಾವ ರೀತಿ ಮಾಡಿದಾರ ಅವ್ರ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಮಾಂತೇಶ್ ಮಾದೇವಪ್ಪ ತೋಟ್ಕಿ ಅಂತ. ನಮ್ಮೂರು ಶಿವಾಪುರ ಸರ್. ಶಿವಾಪುರ. ಹೌದು ಸರ್. ನೀವು ತಗೊಂಡಾಗ ಈ ಜಮೀನೆಲ್ಲ ಈ ತರ ಐತೇನ್ರಿ ಹೆಂಗ? ಒಂದ್ ಹೇಳ್ಬೇಕಂತಂದ್ರ ಸರ್ ಬಂಗಾರ ಮನುಷ್ಯ ಪಿಕ್ಚರ್ ನೋಡ್ತಿಲ್ಲ ಆ ಟೈಪ್ ನಮ್ದ ಇದ್ದಂಗ್ಲರೆ. ಮೊದಲಿದನ್ನ 3 ವರ್ಷದಿಂದ ಈ ತರ ಗುಡ್ಡನ್ನ ತಗೊಂಡಿವಿ ಸರ್. 3 ವರ್ಷದಿಂದ ಇಲ್ಲೇ ಒಬ್ಬ ರೈತದವ್ರಿಗೆ ಏನ್ ಮಾಡಿರ್ಕಿಲ್ಲ 5,40,000 ರೂಪಾಯಿ ಎಕರೆಲ್ಲೇ 3 ವರ್ಷದಿಂದ 6.5 ಎಕರೆ ಗುಡ್ಡನ್ನ ತಗೊಂಡಿದ್ದೇವ್ರಿ. ಈ ತರ ಗುಡ್ಡೆಲ್ಲ ಈ ತರ ಗುಡ್ಡ ತಗೊಂಡು ಆ ಟೈಮ್ ಕಂಡು ನಾವು ಹೊಲ ಮಾಡ್ಬೇಕಂದ್ರಾಗ ಕರೋನಾ ಬಂದ್ ಸರ್. ಕರೋನಾ ಬಂದು ಇಡೀ ಸಾಲೆಲ್ಲ ಸೂಟಿ ಕೊಟ್ಟು ಬಿಡಿದ್ವಿ. ಅವಾಗ ಏನು ನಮ್ಮ ಮಕ್ಕಳನ್ನ 3 ಮಂದಿ ಅಂತಂಬ್ರು ಸರ್. ನಮ್ಮ ಅಣ್ಣಾರ ಈರಪ್ಪ ಮಾದೇವಪ್ಪ ತೋಟ್ಗಿ ಅಂತೇಳಿ, ನಾನ್ ನಡಿಕೆ ನಾವು ಮಾಂತೇಶ್ ಮಾದೇವಪ್ಪ ತೋಟ್ಗಿ ಅಂತೇಳಿ, ನನಗಿಂತ ಸಣ್ಣವ್ರ ಬರ್ದಾರ ಮಂಜುನಾಥ್ ತೋಟ್ಗಿ ಅಂತೇಳಿ. ಅವ್ರು ಯರಗಟ್ಟೆಗೆ ಟ್ರ್ಯಾಕ್ಟರ್ ಟೇಲರ್ ಗ್ಯಾರೇಜ್ ಮಾಡ್ತಾರ. ಮತ್ತೆ ನಮ್ಮ ಅಷ್ಟು ಜಾಯಿಂಟ್ ಫ್ಯಾಮಿಲಿ ಸರ್. ಅಷ್ಟು ಜಾಯಿಂಟ್ ಫ್ಯಾಮಿಲಿ. ಏಕಕಾಲಕ್ಕ 4 ಮಂದಿ ಗಂಡು ಮಕ್ಕಳು ಅಷ್ಟ್ರ ಗುರಿ. ಎಲ್ಲಾರು ಸಾಲ ಸುಟ್ಟಿ ಕೊಟ್ಟದಕ್ಕ ಅವರು ನಾವು ಕೂಡಿ ಕರೋನದಾಗ ಏನ್ ಅಲ್ಲಿ ಕೆಲಸ ಬಂದವು ಎಲ್ಲಾರು ಹೊಲ ತಗೊಂಡದಕ್ಕ ಬಂದ ಇಲ್ಲಿ ದುಡ್ಯಾಕತ್ರ 8 ತಿಂಗಳು ನಿರಂತರ ಹಗಲಿ ರಾತ್ರಿ ಅನ್ನೋದು ದುಡ್ದು ಸರ್. ದೊಡ್ಡ ಪರಿಶ್ರಮ ನಿಮ್ಮದು. ಹೌದು. ಇಲ್ಲಿ ಶಿವಾಪುರ 3 ಸುತ್ತಮುತ್ತ ಅಂದ್ರ ಗುಡ್ಡ ತಗೊಂಡ್ಕಾರ ಯಾವಾಗ ಹೊಲ ಮಾಡಾರ್ದಾರ ಇವ್ರ ಅಂತ ಮಾತಂದ್ರು. ಈ ತರ ನೀವು ಈ ತರ ಹೊಲ ಆಯ್ತಂತ ಮತ್ತೆ ಇದನ್ನೆಲ್ಲ ಹೆಂಗ ತೆಗದ ಕಲ್ಲು ತೆಗೆದು ನೀವು ಭೂಮಿ ಮಾಡೋ ಪರಿಶ್ರಮ ಮಾತ್ರ ಸರ್. ಆ ಕಲ್ಲು ನೋಡ್ರಿ ಎಂತೆಂತ ಕಲ್ಲು, ಒಂದೊಂದ್ ಗಾಡಿಗೆ ಹೋಗಿಲ್ಲ ಅಂತ ಕಲ್ಲು. ಅವಾಗೂ ಅವನ್ನೆಲ್ಲಾ ಕಲ್ಲು ತೆಗೆದು ಇಟಾಜಲೆ ಇದಕ್ ಕುಷ್ಕಿನ್ ಫ್ಯಾಕ್ಟ್ರಿ ಕೊಟ್ಟಾರು. ನಾವೆಲ್ಲಾ ಒತ್ತಡಗಿಂದ ಹುಡುಗರು ಎಲ್ಲಾರು ಹೆಲ್ಪ್ ಮಾಡ್ರಿ. ಅಂದಾಗ 6.5 ಎಕರೆ ಜಮೀನ ಅದ್ರಾಗ ಹೊಳ್ಳಿ 1 ವರ್ಷದಾಗ ಈ ರೀತಿ ನಾವು ಹೊಲ ಮಾಡ್ಕೊಂಡಿವಿ. ಹೊಲ ಏನ್ರಿ? ನೋಡ್ರಿ ಈ ರೀತಿ ಕಬ್ಬು ಬೆಳ್ದಿ ನೋಡ್ರಿ. ಅದಕ್ಕ ರೈತರು ಯಾವ್ದ ಕಾಲಕ್ಕ ನಿಂತರ ಆಗಂಗಿಲ್ಲ. ದುಡಿಮೆ ಬೇಕು ಸರ್. ದುಡಿಮೆ ಇದ್ರೆ ಮಾತ್ರ ಇಂತ ಬಂಗಾರ ಅಂತ ಬೆಳೆ ನಾವು ಬೆಳೆಯಲೇ ಸಾಧ್ಯ ಅಂತ ಹೇಳ್ತೀವಿ. ಈ ತರ ಕಲ್ಲು ಭೂಮಿ ತಗೋ ಯಾತ್ರ ಐತಿ ಮನಸ್ಥಿತಿ ಇಲ್ಲಿ ಏನ್ ಮಾಡೋಪ್ಪ ಅಂತ ಈಗ ನಿಮ್ಗೆ ವಿಚಾರ ಮಾಡಲ್ಲ ನೀವು? ಅಲ್ಲ ಸರ್, ಮನುಷ್ಯಾಗ ಈಗ ನಾವು ಎಲ್ಲಾ ರೆಡಿ ಮಾಡಿದ್ ಭೂಮಿ ಕೇಳಕ್ ಹೋದಿವಿ ಅಂದ್ರೆ ಈ ಸದ್ದ ಇದು ರೇಟ್ ರೀ. ನೀವ್ ಹೇಳಿದ್ರೆ ನಂಬ್ತಿರಲ್ಲ ಎಂಬಲ್ಲ 19,50,000 ರೂಪಾಯಿ ಎಕರೆ ಈಗ ಜಸ್ಟ್ ಕೇಳ್ರಿ. ಇದನ್ನ ನಮ್ಮ ಭೂಮಿ ಕೊಡ್ತಿರ್ಲ ಅಂತೇಳಿ ಇಲ್ಲಿ ಸುತ್ತಮುತ್ತ ಏರಿಯಾದಾಗ ಗುಡ್ಡ ಇದ್ ಸಂಬಂಧ ಯಾರು ಬರಾಕ್ ಹೆದರ್ತಿದ್ರು. ಈಗ ಇಲ್ಲಿ ಜಮೀನ್ ಆಜು ಬಾಜು ಕೇಳಕ್ ಹೋದ್ರ ಜಮೀನ್ ನಾವ್ ಕೊಡಲ್ಪ ಅನ್ನುವಂತ ರೀತಿಗೆ ಬಂದ. ನಮ್ಮ ತಗೊಂಡು ನಮ್ಮ ಬೆಳೆದಿಲ್ಲ, ದುಡ್ದ ಕಾರಣಕ್ಕೆ ದುಡ್ದ್ರೆ ಏನ್ ಬೇಕಾದಾಕತಿ ಅನ್ನುವಂತ ಮನೋಭಾವನೆ ಬಂತು. ಇಲ್ಲಿ ನಾವು ತಗೊಂಡ ಸಂಬಂಧ ಈಗ ಆಜು ಬಾಜು ರೈತರ ಸದ ಒಂದು ಬಲ ಬಂದಂಗ. ಈಗ ಎಲ್ಲಾರು ಇಲ್ಲಿ ಬಂದು ಅಡ್ಡಿಲ್ಪ ಮಾಡಬಹುದಪ್ಪ, ಇಲ್ಲಿ ಬೋರ್ ನೀರು ಬೀಳ್ತಾವ, ಮೊದಲು ನೀರೇ ಬೀಳ್ತಿಲ್ಲ ಅಂತಿದ್ರಿ. ಇಲ್ಲಿ ಈಗ ಇಲ್ಪ ನೀರು ಬೀಳ್ತಾವ, ದುಡ್ರೆ ಏನ್ ಬೇಕಾದಾಕತಿ ಅನ್ನುವಂತ ಮನೋಭಾವನೆ ಎಲ್ಲಾರು ರೈತರಂತೆ ಬಂದ ಸ್ಟಾರ್ಟ್ ಈ ತರ ಆಯ್ತು. ಇದು ಏನು ಅನ್ಸರ್ ಇದಕ್ಕಿಂತ ಕೆಟ್ಟ ಗುಡ್ಡ ಅಂತ ಕಾಲ ತಗ ನಾವು ಈ ರೀತಿ ಹೊಲ ಮಾಡ್ಕೊಂಡ್ವಿ. ಬನ್ನಿ ಸ್ನೇಹಿತರೆ, ಅವರ 5 ಎಕರೆ ಜಮೀನನ್ನು ತೆಗೆದು ತಗೊಂಡು ಗುಡ್ಡ ಎಲ್ಲ ಒಂದು ಹೊಲ ಮಾಡಿ ಯಾವ ತರ ವ್ಯವಸ್ಥಿತವಾಗಿ ಇಟ್ಟಾರು. ಮತ್ತ ಅವ್ರ ಕಬ್ಬ ಯಾವ ತರ ಐತಿ ನೋಡೋಣ, ಮತ್ತ ಅವ್ರ ಪರಿಶ್ರಮ ಹಿಂದಿನ ನೋಡೋಣ. ಯಾಕಂದ್ರೆ ಗುಡ್ಡ ತರ ಹೊಲ ಮಾಡ್ಕೊಂಡು ದೊಡ್ಡ ಪರಿಶ್ರಮ ಇರ್ತೈತಿ ನೋಡೋಣ. ಅವ್ರ ಹಿಂದಿನ ಪರಿಶ್ರಮ ಕೇಳೋಣ. ಮುಂದೆ ಸರ್ ಇನ್ನೂ ಹೊಲ ಇದ್ದಲ್ಲ? ಆಯ್ತು ಸರ್. ಇನ್ನ ವರ್ಷ ಅಂತ ಗುಡ್ಡ ಅದ ಹೊಲ ಏನ್ರದ? ಅದ ಹೊಲ ನೋಡ್ರಿ ಸರ್. ಮೊದಲ ಆ ರೀತಿ ಇದ್ದ ದುಡಿದ ಈ ರೀತಿ ಆ ಬಾಕಗಾರ ಇದು ನಮಗ ರೈತರಿಗೆ ಬಂಗಾರ ಅಂತ ಹೇಳ್ತೀವಿ. ಈ ಬಂಗಾರನಾಗ ಏನ್ ಬೇಕಾದ್ ಬೆಳಿಬೋದು. ನಾವ್ ಬಂಗಾರ ಹಂಗ ಇಟ್ರ ಮನ್ಯಾಗ ಆಗೋದಿಲ್ಲ. ಆದ್ರೆ ಇದ್ರಾಗ ನಾವ್ ಬೆಳಿಬೇಕಂತಂದ್ರ ನಾವ್ ಬಂಗಾರಕ್ಕಿಂತ ಹೆಚ್ಚು ಮಹತ್ವ ಕೊಡೋದು ಮಣ್ಣಿಗಿನ. ಈ ರೀತಿ ದುಡಿದು ಇದು ಸರ್ 3 ಎಕರೆ ಇದು ಒಂದು ಇಲ್ಲಿಂದ ಅಲ್ಲಿ ಮಟ್ಟ 3 ಎಕರೆ ಪ್ಲಾಟ್ ಅದು. 3 ಎಕರೆ ಪ್ಲಾಟ್ನಾಗ
ಫಸ್ಟ್ ನಾವು ಎಲ್ಲಾ ಕಲ್ಲು ತೆಗೆದು ಬೋರ್ ಹೊಡೆದು ಕುಡಿ ತರಬಿಸಿ ಎಲ್ಲಾ ತಯಾರು ಮಾಡ್ಕೊಂಡು ಫಸ್ಟ್ ಪೀಕ್ ಮಾಡಿದಾಗ 240 ಟನ್ ಕಬ್ಬು ಬೆಳೆದ್ವಿ ಸರ್ ನಾವು ಈ 3 ಎಕರೆದಾಗ 3 ಎಕರೆದಾಗ 240 ಟನ್ 240 ಟನ್. ಸ್ಟಾರ್ಟಿಂಗ್ ನೀವೇನ್ ಈ ಗುಡ್ಡ ತೊಂದಿರಲ್ಲ ಈ JCP ಹೆಚ್ಚೆಲ್ಲ ನೀವು ಕೆಲಸ ಮಾಡಿ JCP ಟ್ರ್ಯಾಕ್ಟರ್ ಎಲ್ಲ ಕೆಲಸ ಮಾಡಿದ್ರು ಆ ಸ್ಥಾನ ಹಂಗೈತೆ ನಿಮ್ ಕಲ್ಲುಗಳು ಎತ್ತಿವಿ ಅವು JCP ತಗೊಂಡು ಟ್ರ್ಯಾಕ್ಟರ್ ಕಾಯ್ಕೆಲ್ಲ ತೆಗೆದು ಹೋಗೋದು ನೀವೇನು ಅವಾಗ ನೀವು ಮಾಡುವಂತ ಕೆಲಸ ಇದನ್ನ ಯಾಕೆ ತಗೊಂಡಪ್ಪ ಅಂತ ಈ ಮನುಷ್ಯ ಏನ್ ಬೈತೆ ನಿಮ್ಗೆ ಯಾಕೆ ಹೊಲ ತಗೊಂಡಿದ್ದಾನ ಸರ ಮೊದಲ ಇನ್ಯಾಕ್ ತಗೊಂಡಿಪ್ಪ ಅಂತೇಳಿ ಅನಿಸ್ತಿತ್ರಿ. ಆದ್ರ ನಮಗ್ ಏನ್ ಅನುಕೂಲ ಆತ್ಪ ಅಂದ್ರೆ ಇತ್ತಿತ್ಲಾಗಿ ಎಂಶಾನ್ ಫ್ಯಾಕ್ಟ್ರಿಗೆ ಕಲ್ಲುಗಳು ಹೊಂಟು. ಎಂಶಾನ್ ಆ ಕಲ್ಲುಗಳು ಏನಾದ್ರೆ JCBಗಳು ತಾನಾಗಿ ಆಟೋಮೆಟಿಕ್ ಆಗುದು ಏನು ನಮ್ಗ ಯಾರ ಆಶೀರ್ವಾದ ಎಂಬಲ್ಲ ಅವ್ರು ಬಂದು ಕಲ್ಲು ಕಿತ್ಕೊಂಡು ಅವ್ರು ಕಿತ್ ಕೊಡಾಕತ್ರು. ಆ ಕಲ್ಲನ್ನ ಆಟೋಮೆಟಿಕ್ ಅವ್ರು ಎಂಶಾನ್ ಫ್ಯಾಕ್ಟ್ರಿಗೆ ಒಯ್ಯಾಕತ್ರು. ನಮಗ ದೊಡ್ಡ ಅನುಕೂಲ ಆಗಿಬಿಡಿ ಸರ್. ಏನು ಉಳಿದಂತ ಸಣ್ಣ ಈ ಟೈಪ್ ಕಲ್ಲುಗಳಲ್ಲ ಅವ್ನು ಒತ್ತಾಟಿಗಿಂದ ನೆಗಳ ಹೊಡಿದು ಒಂದು 3-4 ಬರೀ ತೆಗದು ಆ ಕಲ್ಲನ್ನೆಲ್ಲ ಸ್ವಚ್ಛಗೆ ಆರಿಸಿ ತೆಗೆದು ಹೊಲ ಮಾಡಿದಾಗ ನಮ್ಗೆ ಏಕದಮ್ ಕೈ ಸಿಗ್ತಿರೋದು. ಎಷ್ಟು ದಿವಸ ಹೊಲ ತಯಾರು ಮಾಡಿರೋದು? ಮಿನಿಮಮ್ 6 ತಿಂಗಳು ಸರ್. 6 ತಿಂಗಳು ಕನಿಷ್ಠ ಎಲ್ಲರೂ ಕೂಡಿ ದುಡ್ದು 6 ತಿಂಗಳು ಬರೀ ಹೊಲ ಮಾಡೋದಕ್ಕೆ 6 ತಿಂಗಳು ಗುಡ್ಡ ತೆಗಿಯಾಕ ಕಂಟಿ ತೆಗಿಯಾಕ ಗಿಡ ತೆಗ್ರಿ 6 ತಿಂಗಳು ಹೋಗೈತಿ. 6 ತಿಂಗಳ ರೆಡಿ ಮಾಡ್ಕೊಂಡಿವು. 6 ತಿಂಗಳ ನಂತರ ಇದನ್ನೆಲ್ಲ ರೆಡಿ ಮಾಡ್ಕೊಂಡವ್ರ ಕಬ್ಬು ಹಚ್ಚಿರ 6 ಬಾಯಿ 6 ಕಬ್ಬು ಹಚ್ಚಿವ್ರಿ. ಯಾರು ಹಚ್ಚುದಿಲ್ಲ 6 ಬಾಯಿ 6. ನಮ್ಮನ್ನ ವಿಚಿತ್ರ ಅನ್ಸ್ಬೋದು ನೀವ. ಊರಾಗ ಮಂದಿ ಬೇದ್ರ 6 ಫೂಟ್ 6ನೇ ಕಬ್ಬಿನಾಗ ಯಾರು ಬೆಳಿತಾರ ಅಂತೇಳಿ 240 ಟನ್ ಕಬ್ಬು ಆದಾಗ ಇದ್ರಾಗ ನಡಕ ಮೀಸರ ಬೆಳೆ ಹಾಕಿ 6 ಮೀಸರ ಬೆಳೆ ಹಾಕಿ 4 ಹೆಸರು ಹಾಕಿದ್ವಿ ಸರ್. ಅರ್ಧ ಹೆಸರು ಅರ್ಧ ಶೇಂಗಾ ಹಾಕಿದ್ವಿ. ಹೌದಾ ಅನ್ನೋ ಬೆಳೆ ಬಂದಿತ್ತು. ಅವಾಗ ನಮಗ ಕೃಷಿ ಇಲಾಖೆಯಿಂದ ನಮ್ಮ ಹೊಲ್ಲಾಗ ನೋಡ್ಬರ್ರಿ ಇಲ್ಲಿ ಮಾಂತೇಶ್ ತೋಟಿಗೆ ಅನ್ನುವಂತ ಒಬ್ಬ ರೈತರದಾರ. ಅವ್ರ ಅಂತರ ಬೆಳೆಯಾಗಿ ಹೆಂಗ್ ಬೆಳೆ ಬೆಳಿತಾರ ಅಂತೇಳಿ ನಮ್ಮ ಹೊಲಕ್ ನೋಡಾಕ್ ಬಂದು ಇದ ಹೊಲ ಫಂಕ್ಷನ್ ಇಟ್ಕೊಂಡಿದ್ರು. ಆ ರೀತಿ ಒಂದು ನಮಗ ಮನೋಭಾವನೆ ಬಂತು. ಬೆಳಿಬೇಕು ಹೆಂಗ್ ಬೆಳಿಬೇಕು ಅನ್ನೋ ಉತ್ಸಾಹ ಬೇಕು ಮೊದಲು ರೈತರಿಗೆ ಯಾರಿಗೇ ಆಗ್ಲಿ. ನಾವ್ ಆಗುದಿಲ್ಲಪ್ಪ ಅಂತಂದ್ರೆ ಏನು ಆಗುದಿಲ್ಲ. ಆಕೈತೆ ಅಂದ್ರೆ ಎಲ್ಲಾ ಆಕೈತಿ ಸರ್. ಮಾಡ್ಬೋದು, ಎಲ್ಲಾ ಮಾಡ್ಬೋದು. ಇದಕ್ಕೆ ಹಿಂದಿನ ಪ್ರೇರೇಪಣೆ ಯಾರಿದ್ರ ತಿಳುವಳಿಕೆ ಗೈಡೆನ್ಸ್ ಕೊಡೋರು ಈ ತರ ಯಾವ್ದ ಸಂಸ್ಥೆ ರೈತರಾಗ್ಲಿ ಯಾರು ಕೊಟ್ಟಿದ್ರ ಸರ್? ಇತ್ತಿತ್ಲಾಗಿ ಮೊದಲು ನಮಗ ನಮ್ಮ ಅಪ್ಪಾರ ನಾವ್ ನೆನೆಸ್ಬೇಕು. ಒಕ್ಕಲ್ತನದಾಗ ಸುತ್ತಮುತ್ತ ಏರಿಯಾದಾಗ ನಮ್ಮ ಅಪ್ಪಾರ ಒಕ್ಕಲ್ತನಕ ಅಂದ್ರ ಹೈಯೆಸ್ಟ್. ಆದ್ರೆ ನಾವು ಮಡ್ಡಿ ತಗೊಂಡ್ ಹೊಲ ಮಾಡಿದವ್ರಲ್ಲ. ಇತ್ತಿತ್ಲಾಗಿ ಏನ್ ಬಂದು ಮಡ್ಡಿ ತಗೊಂಡ್ ಹೊಲ ಮಾಡಿ ಇದ್ರ ನಂತರ ನಾವು ಒಂದು ನೈಸರ್ಗಿಕ ಒಂದು KVK ಮತ್ತಿಕೊಪ್ಪು ಹಾಗೂ ನೈಸರ್ಗಿಕ ಕೃಷಿಕರಂತೆ ಒಂದು ಸಿದ್ಧಗಿರಿ ಗಂಗಾ ಹೆಸರು ಇಟ್ಕೊಂಡು ಒಂದು ನೈಸರ್ಗಿಕ ಕೃಷಿಕರು ಎಲ್ಲಾರು ಕೂಡಿ ಒಂದು ಗ್ರೂಪ್ ಮಾಡ್ಕೊಂಡಿವಿ ಸರ್. ಏನ್ ಹೆಸರು ಇಟ್ಟರ ಗ್ರೂಪ್ಗೆ? ಸಿದ್ಧಗಿರಿ ಮಠ ನೈಸರ್ಗಿಕ ಮತ್ತು ಆರ್ಗ್ಯಾನಿಕ್ ಅಂತ ಒಂದು ಸಾವಯವ ಕೃಷಿಕರು ಅಂತೇಳಿ ಒಂದು ಗ್ರೂಪ್ ಮಾಡ್ಕೊಂಡ್ವಿ ನಮ್ಮ ಬೆಳಗಾವ. ಇದನ್ನ ಮತ್ತಿಕೊಪ್ಪು ವಿಜ್ಞಾನಿಗಳು ಕೂಡ ನಮ್ಗ ಅವ್ರ ನೇತೃತ್ವದಾಗ ಪ್ರತಿಯೊಂದು ಒಂದು ತಿಂಗಳಿಗೆ ಒಂದು ತಿಂಗಳು ಮತ್ತಿಕೊಪ್ಪದಾಗ ಮಾಡ್ತೀವಿ, ಒಂದು ತಿಂಗಳು ರೈತರ ಹೊಲಗಳಿಗೆ ಮಾಡ್ತೀವಿ. ಈಗ ಹಿಂದಕ ಹೋದ ತಿಂಗಳು ನಾವು ಕಾನಗೌಡ್ರ ಹೊಲಾಗ ರಮೇಶ್ ಕಾನಗೌಡ್ರ ಹೊಲಾಗ ಮಾಡಿದ್ವಿ. ಹಿಂಗ ಒಳ್ಳೊಳ್ಳೆ ರೈತರ ನಮ್ಮ ಸಜೆಷನ್ ಬೇಕು ಏನ ಅವ್ರು ಕೊಡ್ತೀವಿ, ಅವ್ರ ಸಜೆಷನ್ ಏನ್ ಕೊಡ್ತಾರಲ್ಲ ನಾವು ತಗೋತೀವಿ. ಅಂದ್ರ ರೈತರಿಂದ ರೈತರಿಗೆ ಈ ಕಾರ್ಯಕ್ರಮ ಮಾಡಾಕತ್ತೀವಿ ನಾವು. ಮತ್ತೆ ಇನ್ನೊಂದು ಮೊದಲ್ರಿ ಬರೀ ಗೊಬ್ಬರ ಹಾಕಿ ಗೊಬ್ಬರ ವಿಷ ಬಿತ್ತಿ ವಿಷಾನ ತಿನ್ನೋದಾಗಿತ್ತು. ಈಗ ನಾವೊಂದಷ್ಟು ಬೆಳಗ ಸಿದ್ಧಗಂಗಾ ಅವ್ರ ಏನ ಸಿದ್ಧಗಿರಿ ಮಠದ ಅಜ್ಜಾರದಾರಲ್ಲ, ಆ ಅಜ್ಜಾರು ಒಂದು ಏನ್ ಮಾಡತ್ತಾರಪ್ಪ, ನೀವು ಎಲ್ಲರಿಂದ ಆಗುವತ್ತ ಯಾರಿಂದ ಆಗುವತ್ತ ನಾವು ನೀವು ಕೂಡಿ ಕೆಲವೊಂದು ರೈತರನ್ನ ಚೇಂಜ್ ಮಾಡೋಲ್ಲ. ಈಗ ನೀವು ಸುಳ್ಳು ಹೇಳ್ತೀರಿ ನಂಬೋದು ಕರೆ, ನಾವ್ ಹಾಕಿ ಅದನ್ನ ಕಬ್ಬು ಹಾಕಿ ಅದಕ್ಕೆ ಏನು ಮಾಡಿಲ್ಲ, ಹಂಗ ಬೆಳಗತ್ತಪ್ಪ. ಅದ್ ಹೆಂಗೈತಿ ಹಂಗ ಬೆಳಗತ್ರ. ಏನು ಹಾಕಿಲ್ಲ, ಏನು ಹಾಕಿಲ್ಲ, ಏನು ಇಲ್ಲ, ಏನು ಇಲ್ರಿ ಅದಕ್ಕೆ ಹಂಗ ಬೆಳಗೈತಿ. ಈಗ ಉದಾಹರಣೆ ಆಯ್ತು ಒಂದು ಗಿಡ ಇರ್ತೈತ್ರಿ, ಆ ಗಿಡದ ಬುಕ್ ನಾವ್ ಯಾರು ಗೊಬ್ಬರ ಹಾಕಿವು ರೋಡಿಗೆ ಯಾರು ಈ ಗುಡ್ಡದಾಗ ಗಿಡ ಇರ್ತೈತೆ ಯಾರು ಗೊಬ್ಬರ ಹಾಕಿವು ನೀರ್ ಹಾಕಿವು ಯಾರು ಹಾಕೋದಿಲ್ಲ. ಯಾಕಾದ್ರೆ ಹೆಂಗ್ ಬೆಳಿತೈತಿ ಅಂತ ಯಾರು ವಿಚಾರ ಮಾಡ್ತಾರ, ಯಾರು ವಿಚಾರ ಮಾಡ ಅದ್ರ ಗೊಬ್ಬರ ಅದ ತಯಾರು ಮಾಡ್ಕೋತೈತಿ. ಹಂಗ ನಾವ ಅವ್ರ ಅಜ್ಜಾರರಿಂದ ಪ್ರೇರೇಪಣೆ ಆಗಿ ಈ ಸಂಘದ ಎಲ್ಲಾರು ಕೂಡಿಕಾರ ಒಂದು ಯೂನಿಟ್ ಮಾಡ್ಕೊಂಡ ಈ ವಿಷನ ತೆಗಕಾರ ಚಲೋ ಆಹಾರ ಕೊಡ್ಬೇಕಂತ ಅದ ತೀರ್ಮಾನ ಮಾಡ್ಕೊಂಡು ಅದನ್ನ ಮಾಡತ್ತೀವಿ ಸರ್. ಈಗ ನೀವು ಇಲ್ಲಿ ಗುಡ್ಡ ತಗೊಂಡ್ರಿ ಹೊಲ ಮಾಡಿದ್ರಿ, ಈಗ ಇದ್ರ ಹಿಂದೆ ಬಾಡ್ ಪರಿಶ್ರಮ ಐತ್ರಿ. ಈಗ ಹೌದೌದು. ಈಗ ಕಬ್ಬು ನೀವು 240 ಟನ್ ಆಗೈತೆ ಅಂತ 3 ಎಕರೆ. ಈ ಮತ್ತೆ ಕಬ್ಬು ಹಾಕಿದ್ರಿ ಈಗ. ಹೌದ್ರಿ. ಮತ್ತೀಗ 6x6 ಆಳೆ ಜಾಸ್ತಿ ಸಾಲ ಬಿಟ್ಟಿದ್ರಿ, ಈಗ ಮತ್ತೆ ಕಡಿಮೆ ಇಟ್ಟಿದ್ರಲ್ಲ ಯಾಕೆ ನೀವು? ಇದು 4x4 ಇಟ್ಕೊಂಡು ಸರ್. ಅವಾಗ ಅಂತ ಹೆಚ್ಚು ಹಿಡಿದ್ರಿಂದ ಸ್ವಲ್ಪ ಗಳೆ ಹೊಡ್ಯಾಕ ತೊಂದರೆ ಆಗಕೈತಿ. ಗಳೆ ಹೊಡ್ಯಾಕಂದ್ರ ಸಾಲಿ ಎತ್ತಿಲಿ ಟ್ರ್ಯಾಕ್ಟರ್ಲಿಂದ ಮಾಡ್ಬೇಕತ್ತ ಎಲ್ಲಾ ಕೆಲಸ. ಟ್ರ್ಯಾಕ್ಟರ್ಲಿಂದ ಮಾಡೋದ್ರಿಂದ ಏನ್ ಆಕೈತಿಪ್ಪ ಅಂತಂದ್ರ ರೈತರಿಗೆ ಹೆಚ್ಚು ಖರ್ಚು ಬರ್ತದೆ. ಅದ ಎತ್ತಿಗೆ 4 ಫೂಟಿಂದ 4 ಫೂಟ್ ಅದ್ರ ಹರಗೋದು
ಅನುಕೂಲ ಆಕತಿ ಒಂದೇದು. ಇನ್ನೊಂದ ಇದು ಗುಡ್ಡ ಆದ ಸಂಬಂಧ, ಈ ಗುಡ್ಡದ ಹೊಲ ಆದ ಸಂಬಂಧ ನೆಳ್ಳ ಬೇಕಾಕತಿ ಒಂದ್ ಸ್ವಲ್ಪ. ನೆಳ್ಳ ಬೇಕಾದ ಸಂಬಂಧ ನೆಳ್ಳ ಆದ್ರ ಹೊಲ ಆರೋದಿಲ್ಲ ಮಸಾರಿ ನೆಲಕ್ರೆ. ಅದ್ರ ಸಂಬಂಧ ಈ ಸರ್ತಿಗೆ 4 ಫೂಟ್ ಬಿಟ್ಟು ನೋಡಿದ್ವಿ. 4 ಫೂಟ್ ಬಿಟ್ರೆ ಅನುಕೂಲ ಆಕತಿ ಅಂತೇಳಿ ಒಟ್ 4 ಫೂಟ್ ಒಳಗಂತಿ ನಾವ್ ಯಾವ ಸಾಲನ ಬಿಡಂಗಿಲ್ಲ. 4 ಫೂಟ್ ಬಿಡ್ತೀವಿ. 4 ಫೂಟ್ ಅದ್ರ ಮೇಲೆ ಬಿಡ್ತೀವಿ, ಹೊರತಾಗಿ ಅದ್ರೊಳಗೆ ಬಿಡಂಗಿಲ್ಲ. ಇಲ್ಲಿ ಒಟ್ಟ ನಿಮ್ದು 5 ಎಕರೆ 6 ಎಕರೆ ಜಮೀನು ಇದೆ. 6 ಎಕರೆ 20 ಗುಂಟೆ ಜಮೀನು, 6 ಎಕರೆ ಗುಡ್ಡ ತಗೊಂಡ್ ಹೊಲ ಮಾಡಿದ್ರಿ. ಹೊಲ ಮಾಡಿ ಒಟ್ಟು ಪರಿಶ್ರಮ ಮಾಡಿ ಒಂದು ಖುಷಿ ಒಳಗ ಏನೋ ಒಂದ್ ಮಾಡ್ಬೇಕಂತ ಒಂದ್ 6 ಎಕರೆ ತೊಂದು ಗುಡ್ಡ ತೆಗದ್ರಿ, ಹೊಲ ಮಾಡಿದ್ರಿ. ಈಗ ಹೆಂಗ ಅನ್ಸಾಯ್ತು? ಏನೋ ಅದ ಖುಷಿ ನಮ್ಮ ಮಕ್ಕದಾಗ ಕಾಣ್ತದ್ಲ ನೀವು ನೋಡ್ರಿ. ಎಲ್ಲಿ ಹೋದ್ರು 4 ಮಂದಿ ರೈತರು ನಮ್ ಮಾತಾಡ್ತಾರಪ್ಪ ಹೆಂಗ್ ಮಾಡ್ಯಾರ ಅಂತಂದ್ರ, ಮೊದಲ್ ನಮಗ್ ಯಾರ ರೈತರು ಅಲ್ಲೇನ್ ಹೊಲ ಮಾಡ್ತಾರ ಅಂದಿರಲ್ರಿ, ಹೌದ ಅವ್ರು ನೋಡಿ ಕಲ್ಕೋರ್ ಅನ್ನುವಂತ ಮಾತನ್ನ ಇಲ್ಲಿ ಊರಾಗ ಮಾತಾಡ್ತಾರ. ಈಗ ಬೋರ್ವೆಲ್ ಎಷ್ಟಾಗ್ಯಾರ ನಮಗೆ? ಇಲ್ಲಿ ಒಂದ್ 5 ಬೋರ್ ಸ್ಟಾರ್ಟ್ ಅದಾವ ಸರ್. ಒಟ್ಟ ಹೊರದ್ ನಾವ್ 10-12 ಬೋರ್ ಹೊಡೆದಿವಿ. ಅದ್ರಲ್ಲಿ ಸಕ್ಸಸ್ ಆದ್ದು ಒಂದ್ 5 ಬೋರ್ ನೀರ್ ಚಲೋದವ್. ಆದ್ರ ಒಂದ್ ಸ್ವಲ್ಪ ಆಳ್ ಹೆಚ್ಚೋಕಾವು. ಆದ್ರೂ ನಾವ್ ಹಿಂಜೇರದಿಲ್ಲ ಬೋರಿಗೆ. ಮಾಡೋದಲ್ಲ ಮಾಡೇ ಬಿಟ್ಟಿವು. ಹೊಲ ಬೆಳೆಸೋದ್ರಲ್ಲಿ ಬೆಳೆಸೈತಿ ಇರುದು. ಒಟ್ಟು ನಿಮ್ಮ ಪರಿಶ್ರಮ ಬಾಳ ದೊಡ್ಡದೈತಿ. ಗುಡ್ಡ ತಗೊಂಡ್ ಹೊಲ ಮಾಡಿದ ದೇವ್ರ ಆಶೀರ್ವಾದ ಅನ್ಬೋದು. ಒಟ್ಟ ಅದಕ್ಕೆ ಹಿಂಜರದಿಲ್ಲ. ಒಟ್ಟ ದೇವರ ಆಶೀರ್ವಾದ, ನಮ್ ತಾಯಿ ತಂದೆ ಆಶೀರ್ವಾದ. ಸಂಖ್ಯೆ 13,374 ಅಂತ ಹೇಳ್ತಾಳಿರಿ. ಈ ಹೊರೈಟಿ ವಿಶೇಷ ಅಂದ್ರ ರೈತರಿಗೆ ನೀರ್ ಕಡಿಮೆ ಇದ್ರ ಅತಿ ಉತ್ತಮವಾದ ತಳಿ. ಅದ್ರಾಗ ಕೆಂಪು ಮಸಾರಿ ನೆಲಕ್ಕಂತಿ ಅಗದಿ ವೇಟು ಬರ್ತೈತಿ, ಅಗದಿ ಹೇಳಿ ಮಾಡಿದಂತ ತಳಿ. ಈ ತಳಿ ವಿಶೇಷ ಅಂತಂದ್ರ ನೀರ್ ಕಡಿಮೆ ಇದ್ರು ರೈತರಿಗೆ ಬರ್ಬೇಕ. ಈ ಬರಗಾಲ ಬಿದ್ದವ್ರಿಗಂತೆ ಅತಿ ರೈತರಿಗೆ ಬಹಳ ಅನುಕೂಲ. ಅದಕ್ಕ ರೈತರು ಇದನ್ನ ಬೆಳಿ ಚಲೋ ಅನ್ಸತಿ. ನೋಡ್ಬೋದು ಸರ್, ಈ ಕಬ್ಬನ್ನ ಇಲ್ಲೇ ಮೇರಾ 86 ಹಚ್ಚಿಗಡೆ 2 ಸಾಲ ಅದಾವ ಸರ್. ಮೇರಾ 86 ಅಂತ ಹೇಳಿ ಇದು ವಿಶೇಷವಾಗಿ ಎಲ್ಲಾ ರೈತರು ಈಗ ಇದನ್ನ ಹಾಕ್ತಿದ್ವಿ. ನಾವು ಆದ್ರೂ ಇದನ್ನ ಹಾಕ್ತಿದ್ವಿ. ಇದೇನು ವೆರೈಟಿ ಸುಮಾರು ಅಂತ ಏನಲ್ಲ. ಅದಕ್ಕ ಇದಕ್ಕ ಒಂದು ಮಾರ್ ಡಿಫ್ರೆಂಟ್ ಜಾಸ್ತಿ ಹಾ ಸೇಮ್ ಟೈಮ್ 2 ಸಾಲ ಕಡಿಮೆ ಆದದ್ದಕ್ಕ ನಾವು ಬೀಜ ಹಚ್ಚಿದೀವಿ. ಮತ್ತ ನೋಡ್ಬೇಕಂತ ಬೀಜ ಹಚ್ಚಿವಿ. ಈ ಪ್ಲಾಟ್ ನೊಳಗ ನಾವು 3 ವೆರೈಟಿ ಹಚ್ಚಿದೀವಿ. ಯಶನ್ಕಿಂತ ಇನ್ನೊಂದು 36 ಅಂತ ಹೇಳಿ ಒಂದ್ ಹಚ್ಚಿದೀವಿ. ಇದು ಮೇರಾ 86 ಅಂತ ಇದೊಂದು ಹಚ್ಚಿದೀವಿ. ಇದ್ರೊಳಗ ಒಂದು ಮಾರ್ ಡಿಫ್ರೆನ್ಸ್ ಐತಿ ಸರ್. ಇದಕ್ಕೆ ಹೌದೌದು 3 ವೆರೈಟಿ ಮಾಡಿದ್ವಿ. ಯಾಕೆ ಮಾಡಿದಪ್ಪ ಅಂತಂದ್ರ ಯಾವ ಬೆಳಿ ಹೆಂಗ್ ಬೆಳೆದೈತಿ ಅನ್ನೋದು ಅದನ್ನ ತಿಳ್ಕೊಂಡು ಯಾವ್ದು ನಮ್ಮ ಭೂಮಿಗೆ ಸೂಟ್ ಆಕತಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವ್ ಅದನ್ನ ಹಚ್ಚಿದೇವು. ಪ್ರತಿಯೊಬ್ಬರು ರೈತರು ನಿಮ್ ತರ ಪ್ಲಾನ್ ಮಾಡಿ ಚಲೋ ಒಂದ್ 3 ವೆರೈಟಿ ನಮ್ ಭೂಮಿಗೆ ಯಾವ್ದು ಸೂಟ್ ಇಲ್ಲ ಅದನ್ನ ಬೆಳೆಯೋದು. ಹೌದೌದು, ರೈತರು ಹಂಗ್ ಮಾಡಿದ್ರೆ ಲಾಭದಾಯಕ ಆಕತಿ. ಕೃಷಿ ಲಾಭದಾಯಕ ಹಂಗಿಲ್ಲ. ಒಂದೊಂದು ಏರಿಯಾ ಮೇಲೆ ಒಂದೊಂದು ಬೆಳೆದೈತ್ರಿ. ಈಗ ನೋಡ್ಬೋದು ಸರ್, ಇದ ತಳಿರೋದು 74 ರೀ. ಹಾ, ಇದು 74 ಕಬ್ಬಿನ ತಳಿ ಇದೆ. ಎಷ್ಟ್ ಗಣಿಕೆ ಹೆಂಗ್ ಬರ್ತದ ಅಂದ್ರೆ ನೋಡ್ರಿ ಸರ್, ಅದನ್ನ ಇದೊಂದ್ ಗಣಿಕೆ ಮುಗಿದ್ರಿ ತೆಳಗ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26ನೇ ಗಣಿಕೆ 26 ಗಣಿಕೆ 26 ಗಣಿಕೆ ಒಂದೊಂದು ಗಣಿಕೆ ಸೈಜ್ ನೋಡ್ಸಲ್ಲ. ಈಗ ಒಬ್ಬೊಬ್ರು ಗಣಿಕೆ ಇರ್ತಾವ, ಅವಕ್ಕೂ ಗಣಿಕೆ ಅಂತಾರ ಅಲ್ಲ. ಇಷ್ಟು ನೋಡ್ರಿ ಸೈಜ್. ಈ ರೀತಿ ಕಬ್ಬು ದಮ್ ಆಗ್ಬೇಕ ಅಂದ್ರೆ ರೈತರಿಗೆ ಕಬ್ಬು ಲಾಭದಾಯಕ. ಅದಕ್ಕ ರೈತರು ಇದನ್ನ ಮಾಡೋದು ಉತ್ತಮ ಅನ್ಸತ್ತ. ಹೌದು ಸರ್, ಇದನ್ನ ಎಲ್ಲ ಇತ್ತು. ಏನ್ ತಂದು 1 ಟನ್ ಹಚ್ಕೊಂಡ್ವಿ. ಎಲ್ಲಾ ವೆರೈಟಿ ಇದನ್ನ ಮಾಡ್ಕೊಂಡ್ವಿ ನಾವು. ಮತ್ತ ಕುಳೆ ಒಬ್ಬರಿಗೆ ರೈತರಿಗೆ ಇನ್ನೊಂದು ನಾ ಹೇಳ್ತೀನಿ ಸರ್, ಒಬ್ಬೊಬ್ರು ಕುಳೆ ಹೇಳಿಲ್ಲ ಅಂತ ತಿಳಿಯಾಗಿರ್ತೈತೆ. ಈ ಕುಳೆ ನೋಡ್ಬೋದು ನೀವು. ಇದು ಈ ಕಡದ ಕುಳೆ ಎಷ್ಟು ಚಂದ ಇದ್ದೈತಿ ನೋಡ್ರಿ. ಈ ನಮ್ ಕಡೆಗೆ ರೈತರು ಒಂದಷ್ಟು ಟ್ಯಾಕ್ಟರ್ಲೆ ಸುತ್ತಾರ. ಈಗ ಕೊಳೆ ಬರಲ್ಲ ಕಟ್ ಮಾಡ್ಸೋದು. ಅದಕ್ಕೆ ಇದಕ್ಕೆ ಹೆಂಗ ಏನ್ರಿ? ಏನ್ ಕೆಲವೊಬ್ಬರು ರೈತರು ಕೆಲವೊಂದು ತಲೆ ಆಗಿರ್ತೈತಿ. ಅದ ಹಚ್ಚೋಲ್ಲ ಅಂತಂದ್ರೆ ಈ ನಾವು ಸರಿಯಾಗಿ ಕೋಲಿ ಕಡಿಯೋದ್ರಿಂದ ಮೊದಲು ಮೇನ್ ರೈತರು ಅದಾವ್ರ ಮ್ಯಾಲ ಕೋಲಿ ಬಿಡಬಾರ ಸರ್. ಕೋಲಿ ಬಡ್ಡಿಗೆ ಹಚ್ಚಿ ಕಡದ್ರ ತೆಳದನ್ನ ಮರಿ ಎತ್ತಿದ್ರ ಕಬ್ಬು ದಮ್ಮವಾಗಿ ಹೇಳ್ತೈತಿ. ತೆಳಗ್ 2 ಗಂಟೆ ಮ್ಯಾಲ ಉಳಿತಂತಂದ್ರ ಚಿದ್ರ ಹೊಡಿದೈತಿ ಕಬ್ಬು. ಅದಕ್ಕೆ ಅದ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಟ್ರ್ಯಾಕ್ಟರ್ ಆಡ್ತಾರ. ಈಗ ನೀವು ಬೀಜ ಎಲ್ಲಿಂದ ತಂದಿರಿ? ಇದನ್ನ ಸಂಕೇಶ್ವರ ಅಂತ ಸರ್. ಸಂಕೇಶ್ವರ ಒಂದು ಕೆಲವೊಂದು ರೈತರು ಕೊಡ್ತಾರ. ನಾವು ಬೈಲುಲ್ಲ ಒಬ್ಬರ ಕಡೆ ನಂಬರ್ ಕೊಟ್ಟಿದ್ರು, ಅಲ್ಲಿ ಹೋಗಿ ನಾವು ಬೀಜ ತಗೊಂಡ್ವಿ. ಮತ್ತೆ ಬೇರೆ ರೈತರು ಬೇಕಾದ್ರೆ ಹೆಂಗ್ ಕಾಂಟ್ಯಾಕ್ಟ್ ಸಿಗ್ತೈತಿ ಸರ್. ನಮ್ಮಂತ ಇಲ್ಲೇ ನಮ್ಮ ಊರಾಗ ಬೇರೆದವ್ರ ಕಡೆ ಐತ್ರಿ. ಐತೆ ಯಾರ ರೈತ ಬೇಕಾದವರು ನಮ್ಮ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕ್ ಅಂತ ಬರುತ್ತೆ, ಶಿವಾಪುರ ಗ್ರಾಮಕ್ಕೆ ಬಂದ ಇವ್ರ ನಂಬರ್ ಎಲ್ಲ ಕೊಟ್ಟಿರ್ತಾನ. ಇವ್ರ ನಮ್ಮ ಮಾಂತೇಶ್ ತೋಟಿ ಅಂತ ಇವ್ರ ನಂಬರ್ ಕೊಟ್ಟಿರ್ತಾನ. ಯಾರ ಈ ಬೀಜ ಬೇಕಾದ್ರೆ ಯಾರ ಮತ್ತೆ ತೊಗೊಂಡ್ ನಿಮ್ ಹೊಲಕ್ ಹಾಕೊಂಡು ಬೆಳಿಬಹುದು. ಮತ್ತೆ ಆಲ್ರೆಡಿ ಮಳೆಗಾಲ ಅಂತ ಇಲ್ರಿ, ಇಲ್ಲ ಬೋರ್ ನೀರಂತೂ ಕಡಿಮೆ ಆಗೈತಿ.
ಬೋರ್ ನೀವ್ ಹೇಳೋದ್ ಪ್ರಕಾರ ನೀರ್ ಕಡಿಮೆ ಇದ್ದಿಲ್ಲ ನೀವು ಹಚ್ಚೋ. ಹೌದೌದು ರೈತರಿಗೆ ಅಗದಿ ಉಪಯೋಗ ಮಾಡ್ಕೊರಿ. ಮತ್ತಿದ ನೀರಂತೂ ಬಾಳ ಕಡಿಮೆ ಬೇಕಂತ, ನೀರಂತೂ ಬಾಳ ಕಡಿಮೆ ಬೇಕು. ಅದಕ್ಕ ರೈತರ ನೋಡ್ ಸರ್, ನೋಡ್ ರೈತರು ಯಾವ ತರ ಬೆಳ್ದಾರ ಇವ್ರ. ಮತ್ತಿದು ನಾ ಹಾಳು ನಿಮ್ಗೆ ತೋರಿಸಿದ್ನಿ, ಆ ಗುಡ್ಡನೇ ಇದೆ. ಆ ಗುಡ್ಡ ಒಳಗೆ ಹೊಲ ಮಾಡ್ಯಾರ. ಇಷ್ಟು ಪರಿಶ್ರಮದೊಳಗೆ ಇಂತ ಹೊಸ ತಳಿಗಳು ತಂದು ಕಬ್ಬು ಬೆಳತಾರ. ಮತ್ತ ಇನ್ನೊಂದ್ ಸರ ಇದಕ್ಕಿಂತ ಪೂರ್ವದೊಳಗ್ರಿ 4 ಫೂಟ್ ಸಾಲ ಇದ್ರಾಗ 1 ಫೂಟ್ ನಾವು ಶೇಂಗಾ ಹಾಕೊಂಡಿದ್ದೀವಿ. ಇದು 1 ಎಕರೆದಾಗ 1 ಲಕ್ಷ ರೂಪಾಯಿ ಹಸಿ ಶೇಂಗಾ ಧನಲಕ್ಷ್ಮಿ ಶೇಂಗಾ ಆಗೇತ್ ಸರ್. 1 ಲಕ್ಷ ರೂಪಾಯಿ ಶೇಂಗಾ ತೆಗೆದಿವಿ ನಾವು. ಹೌನ್ರಿ, 1 ಲಕ್ಷ ರೂಪಾಯಿ ನಿವ್ವಳ ಲಾಭ ಶೇಂಗಾಕ್ರಿ. ಮತ್ತ ಅದ್ರಾಗ ದನಕ್ಕೆ ಹೊಟ್ಟ ಅಂತೇಳಿ ಇದ್ರಾಗ 3 ಟ್ರ್ಯಾಕ್ಟರ್ ಹೊಟ್ಟ ಶೇಂಗಾ ಕಬ್ಬಿಗೆ ಖರ್ಚು ಮಾಡ್ರ ಖರ್ಚು ತೆಗೆದ್ಬಿಟ್ರಿ ನಾವು. ಅದ್ರಾಗ ತೆಗೆದಿವ್ರಿ, ನಾವು ಶೇಂಗಾದಾಗ ತೆಗೆದಿವು. ಈ ಬರಗಾಲ ಸಂಬಂಧ ದನಗಳ ಹೊಟ್ಟ ನಾ ಕೊಡ್ತೀನಿ ನೀವ್ ಕೊಡ್ತೀವಿ. ಒಂದ್ ಟ್ರ್ಯಾಕ್ಟರ್ 15,000 ರೂಪಾಯಿ ಒಂದ್ ಟ್ರ್ಯಾಕ್ಟರ್ ಹೊಟ್ಟ ಮಾರಿತಮ್ಮಲ್ರಿ. ಅಂತ 3 ಟ್ರ್ಯಾಕ್ಟರ್ ನಮ್ದು ಹೊಟ್ಟ ಆತಿಲ್ಲಿ. ಇಲ್ಲಿ 23,000 ರೂಪಾಯಿ ಇದ್ರಾಗ ಲಾಭ ಅಂತಾವ. ಇದು ದೊಡ್ಡ ಲಾಭ. ಮಸಾರಿ ನೆಲ ಇದ್ದವ್ರು ಶೇಂಗಾ ಚಲೋ ಬರ್ತಾವ, ಅದನ್ನ ಮಾಡ್ಕೋಬಹುದು. ಮತ್ತ ದ್ವಿದಳದ ಇನ್ನೊಬ್ರು ಕಬ್ಬಿನಾಗ ಏನ್ ಹಾಕ್ಬೇಕಂದ್ರೆ ದ್ವಿದಳದ ಹಾಕ್ಬೇಕು, ಕಡ್ಲಿ ಅಥವಾ ಶೇಂಗಾ ಹಾಕಿ ನಮ್ ದನಗಳಿಗೆ ಹೊಟ್ಟು ಹಾಕಾವು. ಮಾಡಕ್ ಶೇಂಗಾನು ಹಾಕತಿ, ಎಲ್ಲ ಹಾಕತ್ರಿ. ಕಬ್ಬಿಗೆ ಏನು ಆಗಂಗಿಲ್ಲ ಸರ್. ನಿಮ್ ಇನ್ನೊಂದ್ ಪ್ಲಾಟ್ ತೋರ್ಸ್ರ ಬೇಕಾರೆ ಅಲ್ಲಿ. ಈಗ ಇನ್ನೊಂದ್ ಪ್ಲಾಟ್ ಹೊಸ ಪ್ಲಾಟ್ ಮಾಡಿದ್ವಿ ನಾವು. ಆ ಪ್ಲಾಟ್ ನ ತೋರಿಸ್ತು ಶೇಂಗಾ ಕಬ್ಬನ್ನ ಯಾವ ರೀತಿ ಹಾಕ್ಬೇಕು ನಾ ತೋರಿಸ್ತೇನೆ. ಇನ್ನೊಂದ್ಸಲ ಹೇಳ್ಬಿಡ್ರಿ ಕಬ್ಬಿನ ತಳಿ ಯಾವ್ದು ಮತ್ತ ರೈತರಿಗೆ ಯಾವ ಸೊಕ್ಕ ನಮ್ಮ ಆಕ್ಚುಲಿ ನಮ್ ಬರಗಾಲ ಬತ್ತಿ ಆಕ್ಚುಲಿ ನಾವು ರೈತರ ಬಗ್ಗೆ ಬಾಳ ಕಾಳಜಿ ಮಾಡ್ಬೇಕಾಗೈತಿ. ಈಗ ಈ ಕಬ್ಬನ ಹಾಕಂತಕ ನೀವು ಯಾವ್ದು ಹೇಳ್ರಿ. SNK ಸರ್, SNK 13374 ಅಂತ ಹೇಳಿ. SNK 13374 ಈ ಬೀಜ ನಾಟಿ ಮಾಡ್ಕೊತ ನಾವ್ ಯಾರ ಬೇಕಾದ್ರೆ ನಾವು ಸೂಕ್ತ ಐತಿ. ನಮ್ಗ ನಾ ಯಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತಾನೆ, ನನಗೆ ಫೋನ್ ಹಚ್ಚಾರ. ಸ್ನೇಹಿತರೆ, ಮತ್ತೊಂದು ತೋಟ ತಿಂತೀವ್ರ ಕಬ್ಬಿನ ಮತ್ತ ಅಂತರ ಬೇಸಾಗಿ ಇವರು ಶೇಂಗಾ ಹಾಕಿದಾರ. ಅದು ಯಾವ ರೀತಿ ತಿಳ್ಕೊಂಡ್ಬರ್ಬೇಕು ಅಂತ ನೋಡ್ಬೋದು. ಇವರು ಹೊಸ ಪ್ಲಾಟ್ ಹಾಕಿದಾರೆ, ಹೊಸ ಕುಳೆ ಕಬ್ಬು ಹಾಕಿದಾರೆ. ಅದ್ರಾಗ ಅಂತರ ಬೇಸಾಗಿ ಇವರು ಶೇಂಗಾ ಮಾಡ್ಕೊಂಡಿದಾರಂತ. ಮತ್ತೆ ಈಗಾಗಲೇ ಹೇಳಿರೋ ಅಂತರ ಬೇಸಾಯ 1 ಲಕ್ಷ ರೂಪಾಯಿ ನಾವು ಶೇಂಗಾ ಮಾರ್ಕೊಂಡಿವ್ ಆಗಲಿಕ್ಕೆ ಅಂತ. ಮತ್ತೆ ಈತ ಅಂತರ ಬೇಸಾಯ ಮಾಡ್ಕೊಂಡಿದ್ರೆ ರೈತರು ಒಂದು ಒಳ್ಳೆ ಲಾಭದಾಯಕ. ನೀವೊಂದು ಏನೋ ಖರ್ಚು ಮಾಡಿದ್ರೆ ಖರ್ಚು ತೆಗೋದು. ಯಾಕಂದ್ರೆ ರೈತರ ನಾವು ಬೆಳೆ ಮಾಡ್ಕೊಂಡಿದ್ರೆ ಕೆಲಸ ಹಂಗಿಲ್ಲ. ಅಥವಾ ಅಂತರ ಬೇಸಾಯ ಮಾಡ್ಕೋಬಹುದು. ಅಂತರ ಬೇಸಾಯ ಮಾಡ್ಕೊಂಡು ನಮಗೆ ಸ್ವಲ್ಪ ಖರ್ಚು ಎಲ್ಲ ತೆಗಿಯುವಂತ ಇರ್ತೈತಿ. ಅನ್ನಾರ ನೀವು ಅಂತರ ಬೇಸಾಯ ಮಾಡಿದ್ರಿ ಇದ್ರಾಗ. ಈಗ ನೀವು ಅಲ್ಲಿ ಶೇಂಗಾನ ಮಾಡಿದ್ರಿ, ಇದ್ರಾಗ ಅಂತರ ಬೇಸಾಯ ಶೇಂಗಾ ಮಾಡಿದ್ರಿ. 2 ಸಾತ್ರಿ ಶೇಂಗಾ ಹಾಕಿದ್ರಿ. ಇದು 1 ತಿಂಗಳ ಸರ್. ಈಗ ನಾಟಿ ಮಾಡಿ ಕಬ್ಬು ನಾಟಿ ಮಾಡಿ 1 ತಿಂಗಳಾತು. ಒಂದು ತಿಂಗಳ ಮೇಲೆ ಆತ್ರಿ, 1.5 ತಿಂಗಳು ಹಾಕಿರ್ಬೋದು ಮೋಸ್ಟ್ಲಿ. ಇದನ್ನ 2 ಫೂಟಿನ ಸಾಲ್ ಬಿಟ್ಟು ಸರ್ ನಾವು. ಒಂದ್ ಸಾಲ್ನಾಗ ಕಬ್ಬು ನಾಟಿ ಮಾಡಿದೆವು, ಅದ್ರಾಗ ಇನ್ನೊಂದ್ ಸಾಲ ಅದಕ್ಕೆ ಶೇಂಗಾ ನಾಟಿ ಮಾಡ್ಕೊಂಡೇವು. ಅಂದ್ರೆ ಇದ್ರ ಉದ್ದೇಶ ಇಷ್ಟ, ಕಬ್ಬಿನೊಳಗ ಏಕದಳ ಧಾನ್ಯ ಮಾಡೋಕ್ಕಿಂತ ಎಲ್ಲಾರು ಹೆಚ್ಚಾನ ಏಕದಳ ಧಾನ್ಯ ಮಾಡ್ತಾರ. ಅಂದ್ರೆ ಗೊಂಜಾಳ ಹಾಕ್ತಾರ. ನನ್ನ ಪ್ರಕಾರ ರೈತರು ಗೊಂಜಾಳ ಹಾಕೋದು ತಪ್ಪ. ಯಾಕೆ ತಪ್ಪ ಅಂತಂದ್ರ ಅದು ಏಕದಳ ಧಾನ್ಯ, ಇದು ಏಕದಳ ಧಾನ್ಯ. ಮತ್ತೆ ಗೊಂಜಾಳ 3 ರಿಂದ 4 ತಿಂಗಳು ಪೀಕ್ ಆಗಿ ಏಕದಮ್ ಹೈಟ್ ಬಂದ್ಬಿಡ್ತೈತಿ. ಅವಾಗ ಕಬ್ಬಿನ ಗೊಂಜಾಳ ಈ ಗೊಂಜಾಳ ಕಬ್ಬು ಸಿಕ್ಕೋತೈತಿ. ಅವಾಗ ಏನ್ ಮಾಡ್ತೀವಿ, ಸ್ಟಾರ್ಟಿಂಗ್ ಕಬ್ಬು ಬಡ್ಡ್ಯಾಗ ಸಣ್ಣ ಆಕೈತಿ. ಸಣ್ಣಾಗಿ ಹಿಂದಾಗಡೆ ನಾವು ಎಲ್ಲಾ ಗೊಂಜಾಳ ಕೂಡಲೇ ಕಬ್ಬು ಮ್ಯಾಲ ಹೋಗಿ ದಮ್ ಆದ ಕೂಡಲೇ ಆಟೋಮೆಟಿಕ್ ಕಬ್ಬು ಲಗ್ ತಾಬಡ್ ತೋಡ್ ಬೀಳ್ತೈತಿ. ಮತ್ತ ರೈತರಿಗೆ ವೇಟು ಕಡಿಮೆ ಆಕೈತಿ. ಬೆಳೆ ಸೈಜ್ ಒಳಗ ಕಬ್ಬು ಬಡ್ಡ್ಯಾಗ ಸಣ್ಣ ಅಂತಂದ್ರ ತೂಕಿನ ಒಳಗೂ ಕಡಿಮೆ ಆಕೈತಿ. ಇದು ಏನಾಗಂಗಿಲ್ಲ, ಇಫೆಕ್ಟ್ ಹೋಗಂಗಿಲ್ಲ. ಇದು ದ್ವಿದಳ ಧಾನ್ಯ ಆಗಿಂದ ಕಬ್ಬಿಗೂ ಅನುಕೂಲ ಆಕೈತಿ, ಮತ್ತೆ ಕಾಲ್ಗಾಯಿ ಆಕೈತಿ. ಅದಕ್ಕೆ ಈ ರೀತಿ ಶೇಂಗಾ ಮಾಡ್ಕೋದು ಸೂಕ್ತ ನನ್ನ ಪ್ರಕಾರ. ಮತ್ತೆ ಎಲ್ಲಾರು ನಮಗ ವಿಜ್ಞಾನಿಗಳು ಕೂಡ ಇದನ್ನ ಎಲ್ಲಾರು ಹಿಂಗ ಮಾಡ್ಕೊಂತ ಹೇಳ್ಬಾರ. ನಾವು ಎಲ್ಲಾ ಹೇಳೋದ್ರಿಂದ ಈ ರೀತಿ ಈಗ ಮಾಡ್ಕೊಳ್ತೀವಿ ಸರ್. ನೋಡ್ರಿ ಅಂತವ್ರು ಇವರೆಲ್ಲ ಕಬ್ಬಿನೊಳಗೆ ಅಂತರ ಬೇಸಾಯ ಶೇಂಗಾ ಮಾಡ್ಕೊಂಡಿದಾರು. ಮತ್ತ ಎಲ್ಲಾ ರೈತರನ್ನ ಅನುಕೂಲ ಇದ್ದವ್ರು ಮಾಡ್ಕೋಬಹುದು. ಯಾಕಂದ್ರೆ ಅಂತರ ಬೇಸಾಯ ಮಾಡೋದ್ರಿಂದ ನಮ್ಗೆ 2 ಲಾಭ ಬರುತ್ತೆ. ಒಂದು ಕಬ್ಬು ಇರುತ್ತೆ, ನೀವು ಅಂತರ ಬೇಸಾಯ ನೀವು ಏನೋ ಒಂದು ಮಾಡ್ಕೊಡ್ರಿ, ಅದು ಒಂದು ಲಾಭ ಬರುತ್ತೆ. ಅದೆಷ್ಟಕ್ಕ ಮಾರ್ಬೇಕಾದ್ರೆ ಮನಿ ಪೂರ್ತಕ್ಕೆ ನೀವು ಯೂಸ್ ಮಾಡ್ಕೋಬಹುದು. ಅವ್ರು ಏನು ಆಗ್ಲಿಪ್ಪ ದನಗಳಿಗೆ ಹೊಟ್ಟು ಹಾಕತಿ, ತಿನ್ನಕ್ ಶೇಂಗಾ ಲಾಸ್ಟಕ್ಕ. ಮತ್ತೆ ಈಗಿನ ಕಾಲಕ್ಕಂದ್ರೆ ಯಾವ್ದಕ್ ಟೈಮ್ದಾಗ ನೀವು ಏನೋ ಮಾಡಿದ್ರು 5,000 ರೂಪಾಯಿ ತಳಗಂತಿ ಶೇಂಗಾ ಇರಂಗಿಲ್ಲ. ಇದು ನಾವು ಧನಲಕ್ಷ್ಮಿ ಶೇಂಗಾ ಹಸಿ ಶೇಂಗಾ ಇದು 3 ಕಾಳಿಂದ ಇದು 50 ಅಗದಿ ಮಿನಿಮಮ್ ಅಂದ್ರೆ 40 ರಿಂದ 50 ರೂಪಾಯಿ ಕೆಜಿ ಅಂತ ಯಾವಾಗಲೂ ಮಾರ್ತೈತಿ. ನಾವು ತಗೊಂಡಿದ್ದು 60 ರೂಪಾಯಿ ರೇಟ್ ತಗೋತೀವಿ ಕೆಜಿಗೆ. ಈಗ ಯಾವಾಗ ಈ ಸದ್ದ ಬಂದೈತಪ್ಪ ಅಂದ್ರೆ ಇದು ಬರೋದಕ್ಕನ್ನ 60 ರಿಂದ 70 ರೂಪಾಯಿ ನೆಕ್ಕಿ ಮಾರ್ತೈತಿ. ಆ ಟೈಪ್ ಇಟ್ಕೊಂಡ ನಾವು ಹಾಕೊಂಡಿವಿ. ನಾಟಿ ಮಾಡುವಾಗ ರೈತರು ಒಂದು ಯೋಗ್ಯ ವಿಚಾರ ಮಾಡಿಕಾರ ತಿಳಿದಂತ ಅವ್ರು ತಮಗೆ ತಿಳಿಲ್ಲ ಅಂದ್ರೆ ಏನಾಯ್ತು, ಕೆಲವೊಂದು ತಿಳಿದ ರೈತರು ಇರ್ತಾರ, ಅವ್ನ ಕೇಳ್ಕೊಂಡು ನಾಟಿ ಮಾಡಿರ ಅವ್ರಿಗೂ ಲಾಭ ಆಕತಿ, ಹೇಳಿದವ್ರಿಗೂ ಒಂದು ಅನುಕೂಲ ಆಕತಿ. ನನ್ನ ನೀವು ಕಬ್ಬು ಬೆಳೆತ್ರಿ, ಶೇಂಗಾ ಬೆಳೆತ್ರಿ,
ಸಾವಯವ ಮಾಡತ್ತಾರ ಅಥವಾ ರಾಸಾಯನಿಕ ಮಾಡತ್ತಾರ? ಸರ್ ಯಾವ್ದಕ್ಕಾಗ್ಲಿ ರಾಸಾಯನಿಕ ಮಾಡ್ಬೇಕಂತೇನಿಲ್ಲ, ಸಾವಯವನ ಮಾಡ್ಬೇಕಂತೇನಿಲ್ಲ. ಕೆಲವೊಬ್ರು ರಾಸಾಯನಿಕ ಮಾಡಿರ್ಲು ಎಕರೆಕ್ 10 ಚೀಲ ಹೋಗಿತಾರ. ತಪ್ಪ, ಆ ರೀತಿ ಮಾಡಬಾರ್ದ. ಎಕರೆಕ್ 1 ಚೀಲ ಹೋಗದ್ರ ಅದ ಈಗ ನೈಸರ್ಗಿಕ ಮಾಡಿದ್ರು ನಾವು ಏನ್ ಮಾಡ್ಬೇಕಂತಂದ್ರ ಅದ ಹೊಳ್ಳಿ ಆರ್ಗ್ಯಾನಿಕ್ ಅದ ತನ್ನ ಇದನ್ನ ಭೂಮಿಗೆ ರಾಸಾಯನಿಕ ಮಾಡಿ ಕೊಟ್ಟಿರ್ತೈತಿ. ಆದ್ರೆ ಇವ್ ರೈತರು ಏನ್ ಮಾಡ್ತಾರ, ಎಕರೆಕ್ 10 ಚೀಲ ಗೊಬ್ಬರ ಹೋಗೋದು ಭೂಮಿನ ಕಿರಿಸ್ಬಿಟ್ಟಾರ. ದಯವಿಟ್ಟು ನಾವ್ ಏನ್ ಮಾಡ್ತೀವಿ, ನಮ್ ದನಗಳು ಹೆಚ್ಚು ಸಾವಯವಕ್ಕನ ಹೆಚ್ಚು ಒತ್ತು ಕೊಡಾಕ್ತಿವಿ. ಆದಷ್ಟು ಸಾವಯವನ ಮಾಡ್ರಿ ಅಂತೇಳಿ ರೈತರಿಗೆ ನಾ ಸಲಹೆ ನೀಡಿ. ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ ಹೌದೌದು ಸರ್, ಅದನ್ನ ಹೆಚ್ಚು ಯೂಸ್ ಮಾಡ್ತೇವೆ. ಎಲ್ಲಕ್ಕೂ ಡ್ರಿಪ್ ಮಾಡ್ಕೊಂಡಿವ್ರಿ? ಎಲ್ಲಕ್ಕೂ ಡ್ರಿಪ್ ಮಾಡ್ತೇವೆ. ಈಗ ಇದು ಸದ್ಯ ಡ್ರಿಪ್ ಯಾಕೆ ಹಾಕಿಲ್ಲ ಅಂತಂದ್ರೆ ಸರ್, ಇದನ್ನ ಶೇಂಗಾ ತಕೊಂಡಾರ ಹೊಳ್ಳಿ ಹರಿಗೆ ಡ್ರಿಪ್ ಹೋಗೋದು ಬಿಟ್ಟಿವಿ ಅಂದ್ರೆ ಅನುಕೂಲ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು ರೈತರಿಗೆ ಏನ್ ಹೇಳ್ತಾನು, ರೈತರ ಕೆಲವೊಂದ್ ಮಂದಿ ಸಾಲಿನ ಬಾಜುಕನ ಡ್ರಿಪ್ ಹೋಗಿದ ನಮ್ ಅವ್ರ ತಲೆಯಾಗಿರ್ತೈತೆ. ಸಾಲಿನ ಬಾಜುಕನ ಡ್ರಿಪ್ ಹೋಗದ್ರ ಕಬ್ಬಿಗೆ ನೀರ್ ತಗೋತೈತಿ ಅಂತೇಳಿ ಯಾವ್ದೇ ಕಾರಣಕ್ಕೂ ಅದ ರೈತರಿಗೆ ತಪ್ಪು ಉದ್ದೇಶ. ನೀವು ಡ್ರಿಪ್ ನಡಕ ಮಾಡ್ಕೋರಿ. ನಡಕ ಮಾಡೋದ್ರಿಂದ ಏನಂತಂದ್ರ ಆ ನೀರ್ ಇದ್ದಲ್ಲೇ ಕಬ್ಬಿನ ಬೇರೆ ಹುಡ್ಕೊಂಡು ಹೋಗತಿ, ಬೇರೆ ಹೆಚ್ಚು ಬಿಡುದನ್ನ ಕಬ್ಬು ಬೀಳುದಿಲ್ಲ. ಅದನ್ನ ನಾವು ರೈತರು ಶಾನ್ಯಾರ ಆಗ್ಬೇಕು. ನಡಕ ಡ್ರಿಪ್ ಹೋಗಿರಿ, ಏನ್ ತಪ್ಪಲ್ಲ. ಮತ್ತೆ ಇನ್ನೊಂದು ಕುಳೆ ಕಬ್ಬಿನೊಳಗೆ ರೈತರಿಗೆ ನಾ ಸಲಹೆ ಕೊಡ್ತಾನೆ ಈ ಯೂಟ್ಯೂಬ್ ಮುಖಾಂತರ. ಕುಳೆ ಕಬ್ಬಿನೊಳಗ ಅಲ್ಲೆಲ್ಲ ಸಾಲಾಂತರವಾಗಿ ಕಬ್ಬು ಸತ್ತಿರ್ತೈತಿ. ಸತ್ತ ಕಬ್ಬಿನ ನೀವೇನ್ ಮಾಡ್ತೀರಿ, ತರೋರ ತಂದ್ ಹಚ್ತೀರಿ ಅಥವಾ ಗಣಕೀರ ತಂದ್ ಹಚ್ತೀರಿ. ಆ ರೀತಿ ಮಾಡೋದು ತಪ್ಪು. ನನ್ನ ಪ್ರಕಾರ ನೀವ್ ಏನು 1-2 ಸಾಲ ದಂಡಿಗೆ ಹೋಗಿರ್ತಾವಲ್ಲ ಕೊಳೆ ಕಬ್ಬನ್ನ, ಆ ಬಾಯಿಗುಡ್ಲೆ ತಗೊಂಡು ಹಡ್ಡಿ ನೀರ್ ಹಾಸುವಾಗ ಆ ಹೊದಲ್ಲೇ ಹೊಯ್ಗುಡ್ಲೆ ತುಂಬ್ಕೋದು ಸೂಕ್ತ ಕೂಡ್ತೈತಿ. ಮತ್ತೆ ಬೆಳವಣಿಗೆ ಚಲೋ ಬೆಳಿತೈತಿ. ಈಗ ಏನ ಕಬ್ಬು ಹಚ್ತೀರಿ ಮತ್ತೆ ನಾಟಿ ತಂದ್ ಹಾಕಿರಿ, ಅದು ಸೂಕ್ತ ಅಲ್ಲ, ಅದು ಬೆಳವಣಿಗೆ ಆಗೋದಿಲ್ಲ, ಅಲ್ಲಿ ಒಳಗ್ ಸಿಕ್ಕ ನಾಸ್ ಆಕತಿ. ಅದಕ್ಕೆ ಅದನ್ನ ಮಾಡ್ಕೋದು ಯೋಗ್ಯ ಅಂತೇಳಿ ನನ್ನ ಅಭಿಪ್ರಾಯ. ಬನ್ನಿ ವೀಕ್ಷಕ, ಮತ್ತೆ ಇವ್ರು ಯಾವ ಬೆಳೆ ಬೆಳೆದ ನೋಡ್ಕೊಂಡ್ರ. ಇದಾಗದ ಕೆಲಸ ವಾಣಿಜ್ಯ ಬೆಳೆಯಾಗಿ ಇವರು ಈ ಪೇರಲ್ ಗಿಡಗಳು ಹಚ್ಚಿದ್ರು. ಇದು ಎಷ್ಟು ಎಕರೆ ಐತಿ ಮತ್ತು ಹೆಚ್ಚಾಡು ಸತ್ತು ಮತ್ತೆ ಇಳುವರಿ ಏನಕ್ಕೆ ಸರ ಎಷ್ಟು ಎಕರೆ ಇರುತ್ತೆ? ಇದ 1 ಎಕರೆ ಸರ್. ತೋಟಗಾರಿಕೆ ಇದ್ರೊಳಗ 200 ಪೇರು ಗಿಡ ಮಾಡಿವ್ರಿ ಸರ್. 200 ಇದನ್ನ ನಾವೇನ ಸ್ವಂತ ರೊಕ್ಕ ಖರ್ಚು ಮಾಡಿ ಹಿಂಗೂ ಏನ್ ಹಚ್ಚಿಲ್ಲ. ತೋಟಗಾರಿಕೆ ಸಬ್ಸಿಡಿ ಒಳಗ ನಮಗೆ ಗ್ರಾಂಟ್ ಬರ್ತೈತಿ. 30-35 ಸಾವಿರ ರೂಪಾಯಿನ ಇದರಿಂದ ಗಿಡ ಹಚ್ಚುವಂತದ ತೋಟಗಾರಿಕೆ ಇಲಾಖೆಯಿಂದ ಇದನ್ನ ಪಡ್ಕೊಂಡನು. ಈಗ ಹಚ್ಚಿ 2 ವರ್ಷ ಸರ್. 2 ವರ್ಷ ಗಿಡ ರೀ. 2 ವರ್ಷ ಗಿಡ ರೀ. ಈ ಟೈಪ್ ನೋಡ್ರಿ, ಈಗ ನೈಸರ್ಗಿಕ ರೀ, ಆರ್ಗ್ಯಾನಿಕ್. ಏನು ಇದಕ್ಕೆ ಸರ್ಕಾರಿ ಗೊಬ್ಬರ ಏನಿಲ್ಲ. ಹೆಂಗ್ ನೈಸರ್ಗಿಕ ಹಿಂಗ್ ಮಾಡಿದಿಲ್ಲ, ಇದನ್ನಷ್ಟ ಸಾವಯವದೊಳಗೆ ಬೆಳೆಯುತ್ತೆ. ಇದಕ್ಕೆ ನಿನ್ನ ಬಿಡಿಲ್ಲ, ಏನೂ ಇಲ್ಲ. ಈಗ ಹಂಗ್ ನೋಡ್ಬೋದು. ಎಲ್ಲೇ ಮಾರ್ಕೆಟ್ಗೆ ಯಾರಲ್ಲ ಬೆಳೆಸಾರ, ಎಷ್ಟು ಸಿಗ್ನಾವ್ ಅಂತ ಅನ್ನುವಂತ ಮಾತು ಎಲ್ಲಾರು ಪ್ರತಿಯೊಬ್ರು ಅಂತಾರ. ಇದನ್ನ ಎರಗಟ್ಟಿಗೆ ಕೊಟ್ಟು ಕಳ್ಸಿರ್ತಾನೆ, ಇಲ್ಲೂ ಎಲ್ಲ ಮಾರ್ತೀವಿ ನಮ್ಮ ಊರಾಗ ಬಂದ. ವರ್ಷಕ್ಕೆ ಎಷ್ಟು ಬರ್ತೈತಿ? ಈಗ ಸ್ಟಾರ್ಟ್ ಆಗಿ ಒಂದು 2 ಬೀಡ್ ಸರ್. ಇದು 2 ಬೀಡ್ ಈಗ ಇಂತಿಷ್ಟ ಅಂತ ಏನ್ ಗೊತ್ತಾಗಂಗಿಲ್ಲ. 2 ಬೀಡ್ ಅಂತಂದ್ರೆ ಇನ್ನು ಇವನ್ ಗುಡ್ಡದ ನೆಲ್ಲಿ ಇದ, ಇದ್ರಾಗನ ನಡುಗ ಗುಡ್ಡದ ನೆಲ್ಲಿ ಗಿಡ ಹಚ್ಚಿದ್ವಿ ಸರ್. ಇವ 100 ಗಿಡ ಅದಾವು, 200 ಪೇರು ಗಿಡ ಅದಾವು, 50 ಲಿಂಬು ಗಿಡ ಅದಾವು, 9 ಇವು ಮಾಯಿ ಗಿಡ ಹಂಗ ತೋರಿಸ್ತಾನ ನಿಮ್ಗೆ ಸರ್. ಎಲ್ಲಾ ತರ ಮಾಡ್ಕೊಂಡಿ ನಾವು. ಮತ್ತ ಸೈಡ್ ಕ್ರಾಪ್ ಆಗಿ ಮಾಗನಿನ ಗಿಡ ತಗೊಂಡಿವಿ. ಅವನ್ನೆಲ್ಲಾ ತೋರಿಸ ನಮ್ಗ ಹಿಂಗ. ಮತ್ತ ಪಪ್ಪಾಯಿ ಗಿಡ ಹಚ್ಕೊಂಡಿವು. ಹಂಗ ಅಟ್ಟ ನೋಡ್ಕೊಂಡ್ ತಗೊಂಡ್ ಬರ್ಸರು. ನೋಡ್ ಸರ್, ನ್ಯಾಚುರಲ್ ಕಲರ್ ಹೆಂಗ್ ಬರ್ತೈತಿ. ನ್ಯಾಚುರಲ್ ಇದಕ್ಕೆ ಏನು ಒಂದ್ ಸ್ವಲ್ಪ ಎಣ್ಣೆ ತೋರಿಸಿಲ್ಲ, ಗೊಬ್ಬರ ತೋರಿಸಿಲ್ಲ. ನಾವು ನ್ಯಾಚುರಲ್ ಅನ್ನ ಎಷ್ಟು ತಿನ್ನಾಕು ಎಷ್ಟು ರುಚಿ ಬರ್ತೈತಿ. ಅದು ಧಾರವಾಡ ತಂದು ಹಚ್ಚಿ ಕೃಷಿ ಇಲಾಖೆಯಿಂದ ಇವನ್ನ ನಾವು ಅಗಿರಿ. ನಮಗ 60 ರೂಪಾಯಿ ಒಂದು ಅಗಿ ಬಿದ್ದೈತಿ. 60 ರೂಪಾಯಿ ಒಂದು ಅಗಿ ಬಿದ್ದಿತ್ತು. ಈಗ ಕಟಾವ್ ಬಂದವಲ್ಲ ರೀ? ಕಟಾವ್ ಚಾಲೋ ಐತ್ರಿಗೆ ಕೊಡಾಕತ್ತೀವಿ. ಇಲ್ಲಿ ಡೈಲಿ ಹೊಂಟಿರ್ತಾವ, ಚಲೋ ಹೊಂಟಿರ್ತಾವ. ಈಗ 2ನೇ ಬೀಡ ಆದ್ರಿಂದ ಈಗ ಹಂಗ ಪ್ರತಿ ತಿಂಗಳ ಕಟಾವ್ ಮಾಡ್ಕೊಂತ ಹೋಗ್ಬೇಕು ಸರ್. ನಾವ್ ಹೆಂಗ್ ಕಟಾವ್ ಮಾಡ್ತಿಲ್ಲ,
ಹಂಗ ಇದನ್ ಬಿಟ್ಕೊಂತ ಹೋಗ್ತೈತಿ ಮೇಂಟೆನ್ಸ್ ಹೆಂಗ್ ಯಾವ ತರ ಮಾಡ್ತೈತಿ ಏನ್ ಮೇಂಟೆನ್ಸ್ ಅಂದ್ರೆ ಇದಕ್ಕೆ ಏನ್ ಬಾಳ ಮೇಂಟೆನ್ಸ್ ಇಲ್ಲ ಈಗ ನಾವೇನ್ ಆರ್ಗ್ಯಾನಿಕ್ ಅಂತ ಏನ್ ನೈಸರ್ಗಿಕ ಏನ್ ಬರ್ತಿಲ್ಲ ಮೇಂಟೆನೆನ್ಸ್ ಕಡಿಮೆ ರೀ ನಾವ್ ಸರ್ಕಾರಿ ಗೊಬ್ಬರಕ್ಕಂತ ಏನ್ ಹೋದೆವು ಅಲ್ಲಿ ಆಟೋಮೆಟಿಕ್ ನಮಗ ಔಷಧ ಸಲಹೆ ಇದ್ದಂಗ ನೋಡ್ರಿ ಅದನ್ನ ನಾವ್ ರೈತರು ವಿಚಾರ ಮಾಡ್ಬೇಕು ಯಾಕೆ ಇದಕ್ಕ ಆಟೋಮೆಟಿಕ್ ತನ್ನಿಂದ ತಾನದ ಹೆಂಗ ಹೊಂದ್ಕೊಂಡ್ ಬಿಡ್ತೈತಿ ಭೂಮಿಗೆ ಒಮ್ಮೆ ನಾವ್ ಎಣ್ಣೆ ಬಡ್ದಿಪ್ಪ ಅಂದ್ರೆ ಎಣ್ಣೆ ಬೇಡತೈತಿ ನಾವ್ ಎಣ್ಣೆ ಬಿಡ್ಲ ಅಂದ್ರೆ ಬೇಡಂಗಿಲ್ಲಪ್ಪ ಹಾ ಲಿಂಬುನು ಅದಾವ ಸರ್ ಅಲ್ಲೆಲ್ಲ ಹಿಂಗ ಲಿಂಬುನು ಅದಾವು ಈ ರೀತಿ ಲಿಂಬುನು ಹಚ್ಕೊಂಡ್ ಇನ್ನೂ ದೊಡ್ಡ ಈ ಮತ್ತ ನಡಕ ಇನ್ನು ಈ ಕರ್ಬೇವಿನ ಗಿಡ ಮಾಡ್ಕೊಂಡ್ ಸರ್ ಅಲ್ಲೇ ನೋಡ್ರಿ ಇವ್ ಅಲ್ಲೆಲ್ಲ ಹಿಂಗ ಕರ್ಬೇವಿನ ಗಿಡ ಮಾಡ್ಕೊಂದಿವಿ ಇದ್ರ ಜೋಡಿ ಅದು ಒಂದಕ್ಕೊಂದು ಹಂಗಾಗಿ ಇದ್ರ ಜೊತೆ ರೀ ಒಂದ್ 100 ಇವು ಮಾಡ್ಕೊಂಡಿವ್ರಿ ಗುಡ್ಡದ ನೆಲಿ ಗಿಡ ಸರ್ ಇದಂತ ಇನ್ನು ಮುಂದಿನ ವರ್ಷ ಮೋಸ್ಟ್ಲಿ ಕಾಯಿ ಚಲೋ ಆಗ್ಬೋದ್ರಿ ಗಿಡ 2 ವರ್ಷದಾಗ ಹೆಂಗ್ ಬಂದೈತಿ ನೋಡ್ರಿ 2 ವರ್ಷದ ಗಿಡ ಅಗದಿ ಅಷ್ಟು ಪವರ್ಫುಲ್ ಬಂದವ್ರ ಗಿಡಗಳು ಎಲ್ಲ ಗುಡ್ಡದ ನೆಲಿ ಗಿಡಗಳು ಮತ್ತೆ ಮಾವಿನ ಗಿಡ ಹಾ ಮಾವಿನ ಗಿಡ ಅದ ಸರ್ ಲಿಂಬಿ ಗಿಡ ರೀ ಇದ ಮೋಸಂಬಿ ಗಿಡ ಸರ್ ಇದು ಇದು 1 ವರ್ಷ ಗಿಡ ಸರ್ ಮೋಸಂಬಿ ಗಿಡ ಇದ ಮೋಸಂಬಿ ಗಿಡ ಇದ್ರ ಬಗ್ಗೆ ಏನ್ ಅಷ್ಟು ಐಡಿಯಾ ಇಲ್ಲ ಸರ್ ಹಂಗ ಒಂದ್ 4-5 ಗಿಡ ನೋಡ್ಬೇಕು ಬರ್ತಾವಿಲ್ಲ ಅಂತ ಹಚ್ಚಿನಿ ಈ ಒಟ್ಟ ಚಲೋ ಆಗೈತೆ ಅಂದ್ರೆ ಇದು ಲಿಂಬು ಬರ್ತಾವಲ್ಲ ಲಿಂಬು ಜೊತೆ ಇದು ಬರಬಾರ್ದು ಯಾಕಂದ್ರೆ ನನ್ ಇದ್ರಿ ಇವ 10 ಮಾವಿನ ಗಿಡ ಅದ ಸರ್ ಹಾ 10 ಗಿಡ ರೀ ಮತ್ತ ಇದು ಆಪೋಸ್ ರೀ ಆಪೋಸ ಇದು ಅಲ್ಲೇ ಗೆಣಸ್ ಹಚ್ಚಿರಿ ಒಂದೊಂದ್ ಹಂಗೆ ಮನೆಗೆ ಅದು ತಿನ್ನಾಕ ಅಂತೇಳಿ ಗೆಣಸ್ ಹಚ್ಕೊಂಡಿವ್ರಿ ಇದು ನೀರಿನ ಗಿಡ ಸರ್ ಇಂತ ಒಂದ್ 10 ಗಿಡ ನೀರಿನ ಗಿಡ ಹಚ್ಚಿವ್ರಿ ಜಮ್ ನೀರ್ಗನ್ರಿ ಈ ಕೆಲವೊಂದ್ ಮಂದಿ ರೈತರ ಚೆನ್ನಾಗ ನೀರ್ ಗಿಡ ಹಚ್ಬಾರ್ದು ಅಂದ್ರ ಅದೆಲ್ಲ ಈಗಿನ ಕಾಲಾಗ ಹೋಗೈತ್ರಿ ಇಂತ 10 ಗಿಡ ಕಸಿ ಕಟ್ಟಿದ್ದು ನೀರ್ ಗಿಡ ತಂದ್ ಹಚ್ಚಿರು ಮತ್ತೆ ಇವು ಮನೆಗೆ ಅರಿಶಿನ ಬೇಕಾದ್ರೆ ಅರಿಶಿನ ಮಾಡ್ಕೋತೀರಿ ಇದು ಉತ್ತತ್ತಿ ಬಾರಿ ಗಿಡ ರೀ ಇವನು ಒಂದ್ 9 ಗಿಡ ಹಚ್ಚು ಸರ್ ನೋಡ್ಬೇಕಂತ ಹೇಳಿ ಈ ವರ್ಷ ಅಲ್ಲೆಲ್ಲ ಕಾಯಿ ಆಗೈತಿ ಒಟ್ಟು ಇದು ಚಲೋ ರೈತರಿಗೆ ಅನುಕೂಲ ಐತ್ರಿ ಇದ್ರ ಜೊತೆ ರೀ ಇವನು ಅರ್ಧ ಇದ್ರಾಗ ಆಗಿನ ತಂದ್ ಹಚ್ಚಿನ ಸರ್ ಇವನು ಇಲ್ಲಿ ಈ ಟೈಪ್ ಕಾಯಿ ಆಗ್ಯಾವ ನೋಡ್ರಿ ಸರ್ ಇವು 1 ವರ್ಷ 1.5 ವರ್ಷ ಆಗಕ್ ಬಂತ್ರಿ 2 ವರ್ಷನೇ ಕಾಯಿ ಆಗೈತ್ರಿ ಇದು ಒಂದೊಂದ್ ಇದಕ್ಕೂ ಏನು ಎಣ್ಣೆ ಬರ್ದಿಲ್ರಿ ನಾನು ಆಗೈತಿ ನೋಡ್ರಿ ಇದು ಕಾಯಿ ಆಗೈತ್ರಿ ಇದು ನೋಡ್ರಿ ಈ ತರ ಎಲ್ಲ ನೀವು ಕಮರ್ಷಿಯಲ್ ಆಗಿ ಬೆಳೆಗಳನ್ನ ಬೆಳ್ಕೋಬೇಕು ಹೊಲಗೊಳಗ ಲಾಸ್ಟ್ ನಿಮ್ ಬದುವಿನ ಹಚ್ಕೋಬೇಕಲ್ಲ ಎಲ್ಲ ಮಾಡ್ಕೋಬೇಕು ಈ ಬದುವಿನ ಸರ್ 2 ವರ್ಷದ ಮಾವಿನ ಗಿಡ ಬಂದವು ಈ ಬಾರಿ ಬಂದವ್ರಿ ಎಲ್ಲ ಇವು ನೋಡಿ ಒಂದೊಂದ್ ಅಂದ್ರೆ ಒಂದ ಪ್ಲಾಟ್ನಾಗ ಏನೆಲ್ಲ ಮಾಡ್ಬೋದು ಲಿಂಬುನು ಅದಾವು ಪ್ಯಾಲ್ ಗಿಡ ಅದಾವು ಕರ್ಬೇವು ಅದಾವು ಈ ಅರಿಶಿನ ಹಚ್ಕೊಂಡಿವು ಮಾಡಿವ್ ಸರ್ ಇದು 2 ವರ್ಷ ಆತ್ರಿ ಇವ್ರ ಜೋಡಿನ ಹಚ್ಚಿದ್ರ ನಾವ್ ಟೋಟಲ್ ಹೊಲ ತಗೊಂಡ 3 ವರ್ಷ ಆತ್ರಿ ಹೌನ್ರಿ ನೋಡ್ರಿ ಎಷ್ಟು ಚಂದ ಬಂದ ಸರ್ 2 ವರ್ಷದ ಮಾವಿನ ಗಿಡ 2 ವರ್ಷದ ಗಿಡ 2 ವರ್ಷದ ಗಿಡ ಇದು 7-8 ವರ್ಷ 8 ವರ್ಷ ಅಂತ ಹೇಳ್ತಾರ ನೀವು ಇದ್ರ ಜೋಡಿ ಇದ ಮನ್ಯಾಗ ಸಾಗವಾಣಿ ಬದ್ಲಿ ಇದನ್ನ ಯೂಸ್ ಮಾಡ್ರಿ ಶೋಕೇಶ್ ಮಾಡಕ್ ಬಾರಿ ಚಲೋ ರೀ ಮತ್ ಅಡಿಗೆ ಹೋಗೈತಿ ಅಂತ ಅಡಿಗೆ ಮಾಡಾಕ ಮಾವಿನ ಗಿಡ ಎಲ್ಲದಕ್ಕೂ ಅನುಕೂಲ ಅಂತ ಹೇಳಿ ಹೇಳ್ತಾರ ಆದ್ರ ನಾವ್ ಬಾರಿ ಇಲ್ಲಿ ಅಂತ ಬಾರಿ ಚಂದ ನೋಡ್ರಿ ಮಾವಿನ ಗಿಡ ಇದ್ರ ಜೊತೆ ಮತ್ತ ನಾವ್ ಅಲ್ಲೇ ಇವನ್ ಹಚ್ಕೊಂಡಿವ್ರಿ ಡ್ರ್ಯಾಗನ್ ಫ್ರೂಟ್ ಈ ನೆಲಕ್ಕೆ ಅಗದಿ ಉತ್ತಮವಾಗಿ ಬರ್ತದೆ ಸರ್ ಅದು ಎಲ್ಲಾನು ಪ್ಲಾನ್ ಪ್ರಕಾರ ಮಾಡಂಗ ಹೌದೌದ್ರಿ ಒಂದ್ ಇರ್ಬೇಕ ಅಂತೇಳಿ ನಾವು ವಿಚಾರ ಒಳ್ಳೆ ವಿಚಾರ ನಮಸ್ಕಾರ ಅಂತಂಬ್ರಿ ಇವತ್ತು ಈಗ ನಾವು ಆ ಗುಡ್ಡ ಇಲ್ಲಿ ಜಮೀನ್ ನೋಡಿ ಬಂದಿದ್ವಿ ಈಗ ಇವರ ಮನೆಗೆ ಬಂದಿದ್ದೇವೆ ಇವಾಗ ಇವ್ರ ಮನೆಯಲ್ಲಿ ಇರುವಂತ ಬೆಳೆಗಳು ನೋಡೋಣ ಮತ್ತೆ ಇವ್ರ ಮನೆ ಎಷ್ಟು ಜಮೀನ್ ಐತಿ ಸರ್ ಈಗ ಅಲ್ಲಿ ಜಮೀನ ಇಲ್ಲಿ ಜಮೀನ ಫಸ್ಟ್ ನೀವು ಈ ಇತ್ಲಾಗ ತಗೊಂಡ್ ಜಮೀನ್ ಅದು
ಹೌದು ಹಿಂದಾಗಡೆ ಇತ್ತಿತ್ಲಾಗಿತ್ತು ಜಮೀನು. ಇದು ಮೂಲ ಜಮೀನ್ ನಿಮ್ದು? ಮೂಲ ನಮ್ಮ ತಂದೆಯವರ ಅಜ್ಜರ ಆಸೆ ಕಾಲದಿಂದ ಇದು ಮೂಲ ಜಮೀನ್ ನಮ್ದು. ಇಲ್ಲಿ ಜಗದ ಮೇಲೆ 10 ಎಕರೆ ಸರ್. ಇದು 10 ಎಕರೆ ಇದೆ. 10 ಎಕರೆ ಪ್ಲಾಟ್ ಒಂದು ತವಲ್ ಐತಿ. ನಮ್ಮ ಅಜ್ಜಾರ್ ಕಳ್ಸಿದ್ದು ಇದ ಗದಿ ಉತ್ತಮವಾದ ಭೂಮಿ ರೀ. ಇಲ್ಲಿ ಏನ್ ಬೇಕಾದ ಹಾಕಿರೋ ನೀವು ಇಲ್ಲಿ ಬರ್ತೈತೆ ಅನ್ನೋದು ಧೈರ್ಯ. ಅಲ್ಲಿ ಪರಿಶ್ರಮ ಅಷ್ಟು ಪರಿಶ್ರಮ ಇಲ್ಲ, ಏನಾಗಿಲ್ಲ. ಪುಟ್ಟತನದ ಭೂಮಿ ಇತ್ತು, ಅಲ್ಲಿ ನೀವು ಕಲ್ಲ ತೆಗೆದು ಭೂಮಿ ಮಾಡಿದಾರ. ಹೌದೌದು. ಮತ್ತೆ ಈಗ ಗೊಂಜಾಳ ಹಾಕಿರ? ಸ್ವೀಟ್ ಕಾರ್ನ್ ಗೊಂಜಾಳ ಸರ್. ಸ್ವೀಟ್ ಕಾರ್ನ್ ಏನ್ರಿ? ಸ್ವೀಟ್ ಕಾರ್ನ್ ಗೊಂಜಾಳ. ಎಷ್ಟ್ ಎಕರೆ ಐತ್ರಿ ಅದ? ಸ್ವಲ್ಪ ಹಾಕಿವ್ರ ಸರ್ ಮನಿಗೆ ತಿನ್ನಾಕ ಎಲ್ಲಾರಿಗೂ ಅಂತ ಹೇಳಿ. ಆದ್ರೆ ಇದನ್ನ ಸೀಸನ್ ಮೇಲೆ ಹಾಕಿವ್ರಿ. ಇದ್ರ ಸೀಸನ್ದಾಗ ಜೂನ್ ಬರುವಂಗ ನಾವು ಸ್ವೀಟ್ ಕಾರ್ನ್ ಗೊಂಜಾಳ ಹಾಕಿವಿ. ಅಂದ್ರೆ ನಮ್ಮ ಉದ್ದೇಶ ಇಷ್ಟ ರೀ, ಯಾವ ಬೆಳಿ ಯಾವಾಗ ರೇಟ್ ಸಿಗತೈತಿ ಅನ್ನೋದು ನಮಗೊಂದ್ ಸ್ವಲ್ಪ ಹೆಚ್ಚು ಮಾಹಿತಿ. ಮಾರ್ಕೆಟ್ದಾಗ ಮಾತ್ರ ಎತ್ತಿದ ಕೈ ಗಜರಿ ಒಳಗಂತಿ ಹೈಯೆಸ್ಟ್. ಗಜರಿ ಒಳಗಂತಿ ಹೈಯೆಸ್ಟ್ ಆಗಿ ಹೆಚ್ಚಾನ ಹೆಚ್ಚು ಮಾರ್ಕೆಟ್ ನಾವು ಹೋಗುದ್ರು ಮಾಲ್ ಮಾರಿ ಕೊಡ್ತಾರ. ಆ ಟೈಪ್ ನಾವ್ ಅಲ್ಲಿ ಇಟ್ಕೊಂಡಿವಿ. ಮೊದ್ಲಿಂದ ವ್ಯಾಪಾರ ಮಾಡ್ತೀರಾ ನೀವು? ನಮ್ದು ಇದ ಬಂದ ಕಾಯಿಪಲ್ಲೆ ಏನೈತಿ ಸಾಕಷ್ಟು ಕಾಯಿಪಲ್ಲೆನ ಹೆಚ್ಚರಿ. ಕಾಯಿಪಲ್ಲೆ ಬೆಳಿದಂದ್ರ ನಮ್ಗ ಅಗದಿ ಇದು ಒಟ್ಟ ಒಂದ್ ಉಳಿಸಿಲ್ಲ ಅಂದ್ರಲ್ಲ. ಏನ್ ಕಾಯಿಪಲ್ಲೆ ಬೆಳಿಬೇಕು ಎಲ್ಲಾ ಬೆಳೆದ್ ಮುಗಿಸಿವಿ. ಕ್ಯಾಬೇಜ್ ಹಣ್ಣು, ಫ್ಲವರ್ ಹಣ್ಣು, ಹಾಗಲ್ಕಾಯಿ ಹಣ್ಣು, ಗಾಜರಿ ಹಣ್ಣ್ರಿ, ಮೂಲಂಗಿ, ಮೆಂತೆ, ಕೊತ್ತಂಬರಿ, ಏನ್ ಬೆಳಿಬೇಕಲ್ಲ ಎಲ್ಲಾ ಬೆಳದ್ ಬಿಟ್ಟಿವಿ ನಾವು. ಸಮಗ್ರ ಬೆಳಿ. ಅದ್ರಾಗ ಹೆಚ್ಚಾನ ಹೆಚ್ಚಂದ್ರ ಗಜರಿ ಒಳಗ ನಮ್ಮ ಅಪ್ಪಾರಾತು ನಮ್ಮ ಅಜ್ಜಾರಾತು ಗಜರಿನ ಹಾಕಿದ್ರು. ಆ ಗಜರಿ ಒಳಗಂತಿ ಎತ್ತಿದ ಕೈ. ಬನ್ನಿ ಸ್ನೇಹಿತರೆ, ಮತ್ತೆ ಇವ್ರ ಎರೆಹುಳು ಗೊಬ್ಬರ ಒಂದು ಘಟಕ ಸ್ಟಾಪ್ ಅಂತಂದ್ರೆ ಇವ್ರ ಎರೆಹುಳು ಗೊಬ್ಬರವನ್ನು ಘಟಕ ಮಾಡಿದಾರ. ಅವ್ರ ಸರ್ ಎಷ್ಟ ಹತ್ತಿದ್ ಮಾಡಿ ನೀವು ಇದನ್ನ ಮಾಡಿ 2-3 ವರ್ಷ ಸರ್. 2-3 ವರ್ಷ ಆತ್ರಿ. ಇದನ್ನು ನಾನು ಪಂಚಾಯತಿ ವತಿಯಿಂದ ಸಬ್ಸಿಡಿ ಮಾಡ್ಕೊಂಡ್ರೆ ಸಬ್ಸಿಡಿ ಮಾಡ್ಕೊಂಡು 7,000 ರೂಪಾಯಿ. ಮತ್ತ ತೋಟಗಾರಿಕೆ ಇಲಾಖೆಯಿಂದ 17,000 ರೂಪಾಯಿ. 2 ಕೋಟಿ 34,000 ರೂಪಾಯಿ ಸಬ್ಸಿಡಿ ಒಳಗನ್ನ ಗಟ್ಟಿಮುಟ್ಟ ಮಾಡ್ಕೊಂಡನು. ಎಲ್ಲ ಸಿಮೆಂಟ್ ಎಲ್ಲ ಸಿಮೆಂಟ್ದಾಗ ಕಟ್ಕೊಂಡ್ ಮಾಡ್ಕೊಂಡನು. 4 ಇವನ್ ಮಾಡ್ಕೊಂದಿವ್. ಆ ಸೈಡ್ ಏನ್ ಮಾಡ್ಕೊಂದಿವ್ರಿ, ಅಲ್ಲಿ ಆಕಳ ಉಚ್ಚಿ ಎಲ್ಲಾ ದನಗಳು ಉಚ್ಚಿ ಬಂದ ಅಲ್ಲಿ ಬೀಳುವಂಗ್ ಮಾಡ್ಕೊಂಡ್ವಿ. ಅದನ್ನ ಇಲ್ಲಿ ಈ ಏನೋ ಕಬ್ಬಿನ ರೌದಿ ನಾವು ಸುಡುದಿಲ್ಲ ಅಂತ ಹೇಳ್ತೀವಿ. ಈ ನಮನಿ ಪೆಂಡಿ ಕಟ್ಟಿಸಿಟ್ಕೊಂಡಿರ್ತೀವಿ. ಇದ ಸ್ವಲ್ಪ ನಾಶ ಆದ ಕೂಡಲೇ ಇದನ್ನ ಇದಕ್ ಹಾಕಿ ಎರೆಹುಳಗ ಇದನ್ನ ಅದನ್ನ ಒಂದ್ ಹೋಗೋದು ಮ್ಯಾಲ ಒಂದ್ ಲೇಯರ್ ಸಗಣಿ ಪಗಣಿ ಒಂದ್ ಸ್ವಲ್ಪ ಕಾವು ಬರಬಾರ್ದು ಸಗಣಿ. ಹಂಗ ಆದ ಕೂಡಲೇ ಒಂದ್ ಸ್ವಲ್ಪ ನಾಶ ಆದ ಕೂಡಲೇ ಇದ್ರಾಗ ಹಾಕಿದಿವಿ ಅಂದ್ರ ಮತ್ತೆ ಗಿಡಗಳು ತಪ್ಪಲ ಅಂತ ತಂದ್ ಹಾಕಿದಿವಿ ಅಂತಂದ್ರ ಅದ್ರ ಎರೆಹುಳ ಬಿಟ್ಟಿವ್ ಅಂತಂದ್ರ ಫಸ್ಟ್ ಕ್ಲಾಸ್ ಗೊಬ್ಬರ. ಈ ಗೊಬ್ಬರ ತೆಗಿತಾರ? ತೆಗಿಬೇಕು ಸರ್. ಈಗ ತೆಗಿ ಸಂಬಂಧ ಒಂದ್ ಸ್ವಲ್ಪ ಆರ್ ಬಿಟ್ಟಿವ್ರಿ. ಈಗ ಈ ಟೈಪ್ ಗೊಬ್ಬರ ಐತಿ ನೋಡ್ರಿ. ಈ ಟೈಪ್ ಮಸ್ತ್ ಫಸ್ಟ್ ಕ್ಲಾಸ್ ಗೊಬ್ಬರ ಐತಿ. ಹಿಂಗ ಆದ ಕೂಡಲೇ ಏನ್ ಮಾಡ್ತೈತ್ರಿ, ಹೊಲಕ್ ಹಾಕಕ್ ಅನುಕೂಲ ಆಕತಿ. 2 ಸುಕಮ್ ತೆಗಿತಾರ ಸರ್? ಇದು 3 ತಿಂಗಳಿಗೊಮ್ಮೆ ತೆಗಿ ಸರ್. 3 ತಿಂಗಳ ಗೊಬ್ಬರ 3 ತಿಂಗಳಿಗೊಮ್ಮೆ ಕಂಪಲ್ಸರಿ ತೆಗಿ. ನಾವು ಭೂಮಿನ ಫಲವತ್ತತೆ ಆಕತಿ, ಶಕ್ತಿ ಶಕ್ತಿ. ಇದರಿಂದ ರೈತರಿಗೆ ದೊಡ್ಡ ಅನುಕೂಲ ಐತಿ. ಎರೆಹುಳ ಅಂದ್ರ ರೈತನ ಮಿತ್ರ. ಯಾಕೆ ರೈತನ ಮಿತ್ರ ಅಂತಂದ್ರ ಅದ ಎಷ್ಟ್ ತಾನ ಭೂಮಿಗೆ ಹೋಗೋ ಶಕ್ತಿ ಐತಲ್ರಿ, ಅಷ್ಟು ಹೋಗಿ ತಾನ ಭೂಮಿಯೊಳಗ ರಂಧ್ರ ಕೊರ್ಕೊಂಡ್ ಹೋಗೈತ. ಅದೊಂದ ಸೈಡ್ ಅದ ರಂಧ್ರದ ಹೊಂದಿಗೆ ಒಂದ್ ಪ್ಲಾಸ್ಟಿಕ್ ಕೋಟಿಂಗ್ ಬಿಟ್ಕೊಂಡ್ ಹೋಗಿರತ್ತ. ಆ ಹೋಲ್ ಹಂಗ ಉಳಿತೈತಿ. ಅದಕ್ಕೆ ರೈತನ ಮಿತ್ರ ಅಂತಾರ. ಅದ ಹಂಗ ಆ ನೀರ್ ಏನ್ ಬಿಡುವಂತ ಭೂಮಿ ಮಳೆಯಾದಾಗ ನೀರ್ ಹಡ್ಸುವಂತ ಶಕ್ತಿ ಆ ಎರೆಹುಳ. ಅದಕ್ಕೆ ಎರೆಹುಳ ನೀವು ಹೆಚ್ಚು ತಯಾರು ಮಾಡ್ಕೋರಿ ಅಂತ ಹೇಳಿ ರೈತರಿಗೆ ಪದೇ ಎಲ್ಲಾ ಇಲಾಖೆಯವ್ರು ನಮ್ಗೆ ಹೇಳ್ತಾರ. ಇದನ್ನ ಮಾಡೋದ್ರಿಂದ ಈ ನಾವ್ ಅಕಸ್ಮಾತ್ ಇದನ್ನ ಈಗ ಹಿಂಗೈತೆ ಅಂತ ತಿಳ್ಕೊ, ಒಣದೈತೆ ಅಂತ ತಿಳ್ಕೊರಿ, ಇದಕ್ ನೀರ್ ಬಿಡಾಕತ್ರ ನಾವ್ ಕಂಟಿನ್ಯೂ ನೀರ್ ಬಿಡಾಕತ್ತೀವಿ ಅಂದ್ರೆ ಆಟೋಮೆಟಿಕ್ ಮಳೆ ಹುಳ ಹೊಡ್ತದೆ. ಈ ಹೊಲಕ್ಕೆ ಇದನ್ನ ಗೊಬ್ಬರ ಹಾಕೋದ್ರಿಂದ ಭೂಮಿ ಬಾಳ ಫಲವತ್ತತೆ ಆಕತಿ, ಮತ್ತೆ ಮಿದು ಆಕತಿ. ಅದನ್ನ ಎಲ್ಲಾರು ಮಾಡ್ಕೋಬೇಕು. ನಾವ್ ಆಕಳ ಉಚ್ಚಿ ಏನ್ ಬೀಳ್ತಾವಲ್ಲ ಸರ್, ಇದನ್ನ ತಂದು ಇದಕ್ಕೆ ಹೋಗಿತೀವಿ. ಇಲ್ಲಿಂದ ಎರೆ ಜಲ ಏನ್ ಬರ್ತೈತಲ್ಲ ಇದನ್ನು ಕೂಡ ನಾವು ಸ್ಪ್ರೇ ಮಾಡ್ಬೋದು. ಈಚೆಗಡೆ ಸೈಡ್ ಉಂಟು. ಈ ರೀತಿ ನಾವು ಇದು ಸ್ಟಾರ್ಟ್ ಮಾಡಿ 8 ವರ್ಷ ಆಯ್ತು? ಇದು 3 ವರ್ಷ ಸರ್. 3 ವರ್ಷದಿಂದ ನೀವು ಎಷ್ಟು ಗೊಬ್ಬರ ತೆಗೆದ್ರಿ? ಇದ್ರಿ ಏನ ಅದು 3 ತಿಂಗಳು ತಕೊಂತಾನೆ ಇರ್ಬೇಕ್ರಿ. ತಕೊಂತ ಇರ್ಬೇಕಂದ್ರ ಅದು ಹೊಳ್ಳಿ ಹತ್ತಿ ಬಿಟ್ಟು ಕೂಡಲೇ ಗಟ್ಟಿ ಆಕತ್ರಿ. ಹತ್ತಿ ಭಾಳ ದಿವಸ ಬಿಟ್ಟು ಗಟ್ಟಿ ಆಕತಿ, ಹಾಕೋಕ್ ಅನುಕೂಲ ಆಗಲ್ಲ. ಆದ್ರ ವಾರಕ್ಕೊಮ್ಮೆ ನೀರ್ ಬಿಡ್ಕೊತಿರ್ಬೇಕು ಸರ್. ಮೊದಲು ನೀವು ರಾಸಾಯನಿಕ ಮಾಡೋಕ್ಕಿಂತ ಈ ಗೊಬ್ಬರ ಯೂಸ್ ಮಾಡೋಕ್ಕಿಂತ ಇಳುವರಿ ಜಾಸ್ತಿ ಹೆಂಗ್ ಮಾಡಿ? ಇಳುವರಿ ರಾಸಾಯನಿಕ ಮೊದಲಷ್ಟು ಯಾರ ರಾಸಾಯನಿಕ ಹೆಚ್ಚು ಮಾಡ್ತಾರ ಫಸ್ಟ್ ಸ್ಟಾರ್ಟಿಂಗ್ 1 ವರ್ಷ 2 ವರ್ಷ ಹೆಚ್ಚು ಬರ್ಬೋದ್ರಿ. ನಿರಂತರ ಅಲ್ಲ. ಇದು ಸೇಮ ಬರ್ತೈತ್ರಿ. ಆದ್ರ ಅದನ್ನ ಕಡಿಮೆ ಮಾಡ್ಕೊತ ಇದನ್ನ ಹೆಚ್ಚು ಮಾಡ್ಕೊಂತ ಹೊಂಟಿವಿ. ಏಕದಮ್ ನಾವು ಬಿಡಿಸಲ್ಲ ಸರ್ ಅದನ್ನ. ರಾಸಾಯನಿಕ ಅವಾಗ ಈಗ ಬರ್ಬರ್ತ ಕಡಿಮೆ ಮಾಡ್ಕೊಂತ ಯಾರ ರೈತರಿಗೆ ಒಂದ ಹೇಳುದ್ರಿ, ರಾಸಾಯನಿಕ ಏಕದಮ್ ಬಿಡಿಸಬಾರ್ದ. ಅದನ್ನ ಒಂದ್ ಚೀಲ ಹಾಕದಿಲ್ಲ, ಅರ್ಧ ಚೀಲ ಹಾಕ್ಬೇಕು. ಇದನ್ನ ಹೆಚ್ಚು ಮಾಡ್ಕೊಂತ ಲಾಸ್ಟ್ ಬಿಟ್ಬಿಡುದು. ಅದನ್ನ ನಾವು ಆ ಲೆವೆಲ್ ಬಂದಂಗ ಇರ್ಕತಿ. ಹಂಗ್ ಮಾಡ್ಕೊಂತೀವಿ ಅಂದ್ರೆ ಶ್ರೀಲಂಕಾ ಪರಿಸ್ಥಿತಿ ನಮ್ಗೆ ಒಮ್ಮೆನ ಬಿಡಬಾರ್ದು. ಮತ್ತೆ ಏನ್ ಮಾಡ್ಕೊಂಡ್ರಿ ಸರ್? ಇಲ್ಲಿ ನಾವು ಗಜರಿ ಬೆಳೆಗಳು ಮಾಡ್ಕೊಂದಿವು, ನಿಮ್ಗೆ ತೋರ್ಸನ ಕಡೆ.
ಅಂತಂದ್ರೆ ಇವ್ರಿಗೆ ಸಾಕಷ್ಟು ರೈತ ಪ್ರಶಸ್ತಿನೂ ಬಂದವು ಮತ್ತೆ ಅವು ಯಾವ ಪ್ರಶಸ್ತಿ ಮತ್ತೆ ಯಾವ ಉದ್ದೇಶಕ್ಕಾಗಿ ಬಂದಾಕ ಸರ್ ನಿಮ್ಗೆ ಯಾವ ಪ್ರಶಸ್ತಿ ಬಂದವ್ರಿ ಸರ್ ಒಂದು 4ರಿಂದ 5 ಪ್ರಶಸ್ತಿ ಪಡ್ಕೊಂಡ್ರಿ. ಮೊದಲ ತಾಲೂಕಾ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತೇಳಿ ಆತ್ಮಹತ್ಯೆ ಒಳಗ ತಾಲೂಕಾ ಇದ್ರ ಕೊಟ್ರು. ಮತ್ತ ಜಿಲ್ಲಾ ಒಳಗ ವಿಜಯ ಕರ್ನಾಟಕದವ್ರ ಅಲ್ಲಿಯೂ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತೇಳಿ ಅವರು ಕೂಡ ಕೊಟ್ರು. ಮತ್ತ ಬೆಂಗಳೂರಾಗ ಒಂದು ಪ್ರಶಸ್ತಿ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅವರು ಒಂದು ರೈತ ಪ್ರಶಸ್ತಿ ಕೊಟ್ರು. ಮತ್ತೆ ಇಲ್ಲಿ ಯರಗಟ್ಟಿಗೆ ಒಂದು ದೊಡ್ಡ ಫಂಕ್ಷನ್ ನಡೆದಿತ್ತು. ಅಲ್ಲಿ ರೈತರಿಗೆ ಒಬ್ರ ಗಣಪತಿ ಮಹಾರಾಜರ್ ಅಂತೇಳಿ ಮಹಾರಾಜರಿದ್ರು, ಅಲ್ಲಿಯೂ ಕೂಡ ಒಂದು ಪ್ರಶಸ್ತಿ ಕೂಡ ನಾನು ಪಡ್ಕೊಂಡೇನೆ ಸರ್. ಹಿಂಗ ಹಲವಾರು ಪ್ರಶಸ್ತಿಗಳನ್ನ ನನ್ನ ಕೃಷಿ ಬಗ್ಗೆ ಆಸಕ್ತಿ ಇದ್ದ ಸಂಬಂಧ ರೈತರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಕೊಟ್ಟಾರೋ ಯಾವ ಉದ್ದೇಶ ಇಟ್ಕೊಟ್ಟಾರೋ ಆಮೇಲೆ ಗೊತ್ತಿಲ್ಲ, ನಾನು ಆ ಪ್ರಶಸ್ತಿಯನ್ನ ಪಡ್ಕೊಂಡೇನೆ. ಅವ್ರು ಕೂಡ ನಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಈಗ ಪ್ರಶಸ್ತಿ ಬಂದ ನಿಮ್ಮ ಕೃಷಿ ಶ್ರಮ ಪಟ್ಟಂತ ಕೃಷಿಗೆ ಆ ಪ್ರಶಸ್ತಿಗೆ ಮತ್ತೆ ಆ ಗುಡ್ಡ ಹೊಡೆದ ಹೊಲ ಮಾಡಿದಕ್ಕೆ ಏನ್ ಎಷ್ಟು ನಿಮ್ಗೆ ಖುಷಿ ಅನಿಸ್ತೈತಿ ಸರ್? ಇನ್ನೂ ನನಗ ಅನಿಸ್ತೈತಿ ಸಾಧನೆ ಇನ್ನೂ ಬಾಳ್ ಮಾಡ್ಬೇಕಂತೇಳಿ. ಅದಕ್ಕೆ ನನಗ ಬೆನ್ನೆಲುಬಾಗಿ ನಮ್ಮ ಈ ಏನ್ ನೈಸರ್ಗಿಕ ಕೃಷಿ ಅಂತ ಏನ್ ಗ್ರೂಪ್ ಮಾಡ್ಕೊಂಡಿಲ್ಲ ಸರ್, ಇದಕ್ಕೆ ನಮ್ಮ ಮಾಂತೇಶ್ ಹಿರೇಮಠ ಇರ್ಬೋದು, ರವಿ ಕುರ್ಬೇಟ್ ಇರ್ಬೋದು, ನಮ್ಮ ಇನ್ನೂ ಸಾಕಷ್ಟು 10-20 ರೈತರು ಬಹಳ ಸಪೋರ್ಟ್ ಮಾಡ್ತಾರ ಸರ್. ನಮಗ ಮತ್ತಿಕೊಪ್ಪ ವಿಜ್ಞಾನಿಗಳು ಇರ್ಬೋದು, ಎಲ್ಲಾರು ಕೂಡ ಕೇಳಿ ಮತ್ತಿಕೊಪ್ಪ ಐತಲ್ಲ ಸರ್, ಅವ್ರ ಎಲ್ಲಾರು ಕೂಡ ನಮಗ್ ಬಾಳ ಸಪೋರ್ಟ್ ಮಾಡ್ತಾರೆ. ಬೆಳೆಯೋ ರೈತರನ್ನ ಬೆಳೆಸೋಣ ಅಂತ ಹೇಳಿ ಆ ರೀತಿ ಸಪೋರ್ಟ್ ಇದ್ದಾಗ ರೈತರು ಮುಂದೆ ಬರಾಕ ಸಾಧ್ಯ. ಬೆಳೆಯವ್ರು ಬೆಳಿಲಿ, ನಾವು ಬೆಳೆಯಕ್ಕಾಗದ್ರೆ ಅವ್ರ ಬೆಳೆಸೋಣ ಅಂತ ಉದ್ದೇಶ ಐತ್ಲ. ಅವ್ರ ಏನ್ ನಮ್ಗೆ ಸಜೆಷನ್ ಕೊಡ್ತಾರ ಆ ಸಜೆಷನ್ ಎಲ್ಲ ನಾತ ಇನ್ನೂ ಬಾಳ ಮಟ್ಟಕ್ಕೆ ಬೆಳಿಬೇಕಂತ ಐತಿ. ತಮ್ಮೆಲ್ಲ ಆಶೀರ್ವಾದ ಮತ್ತು ಅವ್ರದ್ದು ಸಹಕಾರ ಎಲ್ಲಾರ್ದು ಬೇಕು. ನೋಡಂತಂದ್ರೆ ಇವರು ಗಜ್ರಿ ಬೆಳಿತಾರ. ಆಕ್ಚುಲಿ ಇವ್ರ ಮೇನ್ ಕ್ರಾಪ್ ಅನ್ನ ಗಜ್ರಿ ಅಂತ ಹೇಳ್ತಾ ಇದ್ರು. ಇವರು ಈ ಗಜ್ರಿ 8 ವರ್ಷ ಆಗಾಯ್ತು, 2 ವರ್ಷದಿಂದ ಇವ್ರ ಇದ್ರಲ್ಲಿ ಲಾಭ ತಂದವ್ರು, ಮತ್ತೆ ಎಷ್ಟು ಇದ್ರಲ್ಲಿ ಖರ್ಚು ಐತಿ ಅವ್ರ ಬಾಯಿನ ಇಕ್ಕೊಂಬ್ರಿ ಸರ್. ಇದು ಗಜ್ರಿ 2 ವರ್ಷ ಬರ್ತೈತೆ ಸರ್. ಇದು ಜವಾರಿ ಗಜ್ರಿ, ಇದ್ರ ಬೀಜಾನು ನಾವ್ ಮಾಡ್ಕೋತೀವಿ. ಬೀಜಾನು ನೀವು ಮಾಡ್ಕೋತೀರಿ? ಬೀಜಾನು ನಾವ್ ಮಾಡ್ಕೋತೀವಿ. ಇದು ಮೂಲ ಬೆಳೆನ ಗಜರ್ ನಮ್ಮ ಕಡೆ. ಶಿವಾಪುರ ಇಲ್ಲಿ ಸುತ್ತಮುತ್ತ ಬೆಳಗಾವಿ ಜಿಲ್ಲಾದಾಗ ಶಿವಾಪುರ ಅಂತಂದ್ರೆ ಗಜ್ರಿಗೆ ಹ್ಯಾಸ್ಟ್ ಅಂತ ಎಲ್ಲರಿಗೂ ಗುರ್ತದೆ. ಇದು 3 ತಿಂಗಳ ಕ್ರಾಪ್ ಸರ್. 3 ತಿಂಗಳ ಕ್ರಾಪ್ ರೀ. ಒಂದ್ ಕಳೆ ಬರ್ತೈತಿ, ಒಂದ್ ಕಳೆ ಬರ್ತೈತಿ. ಆದ್ರ ಒಂದ್ 2 ಎಣ್ಣೆ ಸ್ಪ್ರೇ ಕೊಡ್ಬಹುದು, ಕೊಡದ್ರು ಬರ್ಬೋದು. ಆದ್ರ ಹಿಂಗ್ ಬರ್ತೈತಿ. ಆದ್ರ ಗಜರಿ ಬೆಳೆ ಮಾತ್ರ ಬಂತಂದ್ರ ಫಸ್ಟ್ ಕ್ಲಾಸ್ ರೀ. 1 ಎಕರೆಕ್ ರೀ 2 ಲಕ್ಷ ರೂಪಾಯಿ ಮಟ್ಟ ಇನ್ಕಮ್ ಮಾಡ್ತಾರೆ. ಎಕರೆ ಹಂಗ ಮತ್ತೆ 800-1000 10 ಕೆಜಿಗೆ ಐತಿ ಅಂತಂದ್ರ 4-5 ಲಕ್ಷ ಆಗ್ಬಹುದು ಮಿನಿಮಮ್. ಇಷ್ಟ ಮಾರ್ಕೆಟ್ ಮೇಲೆ ಡಿಪೆಂಡ್. ಆದ್ರೆ ಈಗಿನ ಇದಕ್ ಬಂದ ಎಲ್ಲಾರಿಗೂ ಇದು ವಿಟಾಮಿನ್ ಬಾಳ ಸರ್. ಬೀಟು, ಗಜ್ರಿ, ಹಾತರ್ಕಿ ಇವೇನ್ ಇರ್ತಾವಲ್ಲ ವಿಟಾಮಿನ್ ಕಂಪಲ್ಸರಿ. ಗಜ್ರಿ ಮಾತ್ರ ಎಲ್ಲರಿಗೂ ಬೇಕಾ. ಅದಕ್ಕೆ ಮೂಲ ಬೆಳೆಯಾಗಿ ನಾವು ಗಜ್ರಿನ ಮಾಡ್ತೀವಿ. ಪ್ರತಿ ವರ್ಷ ನಿಮ್ದು ಗಜ್ರಿ ಇದ್ದಿದ್ದನ? ಪ್ರತಿ ವರ್ಷ ರೀ, ಪ್ರತಿ ವರ್ಷ ಗಜ್ರಿ ಇಲ್ಲದ ವರ್ಷ ಇಲ್ಲ. ನೀವು ರೈತಕ್ಕೆ ಮಾಡ್ಕೊಂಡ್ ಮೂಲ ಬೆಳೆ ವರ್ಷಕ್ಕೆ ಎಡ್ದೈತ್ರಿ ಸರ್? ಇದು ನಾವು ಮೊದಲು ಸರ ಒಂದೊಂದು ದಿವ್ಸಕ್ಕೆ ನಾನು 100 ಪ್ಯಾಕೆಟ್ ಗಂಟ್ಲೆ ಅಂದ್ರೆ ಒಂದು 25 ಕೆಜಿ ಪ್ಯಾಕೆಟ್ ಒಯ್ದಿದ್ದು. 50 ಕೆಜಿ ಮಟ್ಟ 50 ಕೆಜಿ ಒಂದೊಂದು ಬ್ಯಾಗ್ ಮಾಡ್ಕೊಂಡ ಹುಬ್ಳಿಗೆ ಮಾಡ್ತಿದ್ವಿ. ಆಗಿನ ಟೈಮ್ದಾಗ 500-600 ಹಿಂಗೊಂದು ಪ್ಯಾಕೆಟ್ ಮಾಡ್ತಿದ್ವಿ. ಒಂದೊಂದ್ ಟೈಮ್ದಾಗ 120 ಪ್ಯಾಕೆಟ್ ಮಟ್ಟ ಒಂದೊಂದ್ ದಿನಕ್ಕೆ ಓದಿವ್ರು. 120 ಮಟ್ಟ ಅಂದ್ರ 10-15 ಎಕರೆ ಗಂಟ್ಲೆ ಗಜ್ರಿ ಹಾಕಿದ್ವಿ. ಈಗ ಒಂದ್ ಸ್ವಲ್ಪ ಆಳಿಂದ ಪ್ರಾಬ್ಲಮ್ ಆಗೋ ಸಂಬಂಧ ವರ್ಷಕ್ಕೆ 2 ಎಕರೆ 3 ಎಕರೆ 4 ಎಕರೆ ಆಳಿದ್ರನ ಸ್ವಲ್ಪ ರೈತಿಕೆ ಮಾಡ್ಬೋದು. ಅವ್ರ ಏನ್ ಸರ್ ನಮ್ ಒಕ್ಕಲ್ತನ ಲಾಭ ಯಾಕೈತಿ ಅಂದ್ರ ಮನ್ಯಾಗ ಮಾಡಾವ್ರದು ಅಂತ ಒಕ್ಕಲ್ತನ ಲಾಭ. ಮತ್ತೆ ಎಲ್ಲಾರು ಲೇಬರ್ ಪ್ಲಾನ್ ಹಚ್ಚಿ ಮಾಡ್ತಾನಂತಂದ್ರ ಲಾಭ ಆಗಂಗಿಲ್ಲ, ಒಕ್ಕಲ್ತನ ಲಾಭ ಆಗಂಗಿಲ್ಲ. ಆದಷ್ಟು ಯಾರು ಮನ್ಯಾಗ ಇರ್ತಿಲ್ಲ ಮನ್ಯಾನ ಅವ್ರು ದುಡ್ದ್ರನ ಒಕ್ಕಲ್ತನ ಲಾಭ ಆಕಂತ ನಾ ಹೇಳ್ತೀನಿ. ಈಗ ಎಷ್ಟು ಎಕರೆ ಹಾಕಿದ್ರಿ? ಈ ಸದ್ದ ಒಂದ್ 4 ಎಕರೆ ಗಜ್ರಿ. 4 ಎಕರೆ ಅಂದ್ರೆ ಟೋಟಲ್ 4 ಎಕರೆಗೆ ಎಷ್ಟು ಕ್ವಿಂಟಲ್ ಆಕೈತಿ ಅಂದಾಜು? ಅದ ಎಕರೆ 300 ಪ್ಯಾಕೆಟ್ ಅಕ್ಕಿ ಪ್ಯಾಕೆಟ್ ಬರ್ತದ್ರಿ. ಅಂದ್ರೆ 150 ಕ್ವಿಂಟಲ್ ಮಟ್ಟ ಹೊಂದ್ಬೋದು. 1 ಎಕರೆ ಇನ್ನು ಹೆಚ್ಚು ಬರ್ಬೋದ್ರಿ. ಮಿನಿಮಮ್ ಅಷ್ಟ ಒಟ್ಟ 150 ಕ್ವಿಂಟಲ್ ಹೊಣ್ತದ್ರಿ ಅಷ್ಟ. ಒಟ್ಟು ವರ್ಷ ನಿಮ್ಗೆ 1 2 ಲಕ್ಷ ರೂಪಾಯಿ ನೀವು ಗಜ್ಜಿ ತಗೊಂಡ್ಬಿಡ್ತೀರಿ. ಎಕರೆಕ್ ಅಷ್ಟು ಹೊಣ್ತದ್ರಿ. ಎಕರೆಗೆ 2 ಲಕ್ಷ. ಅದೇನು ಒಮ್ಮೆ ರೇಟ್ ಐತಿರ 1 ಎಕರೆದಾಗ 5 ಲಕ್ಷ ಆಗೋದು 10 ಲಕ್ಷ ಹೇಳಕ್ ಬರಂಗಿಲ್ಲ. ಮಿನಿಮಮ್ ನಿಮ್ಗೆ ಇಷ್ಟ ಬಂದ್ ಬಿಡ್ತೈತಿ. ಖರ್ಚು ತಗ ನಿಮ್ದು ಉಳಿಕಿದ ಲಾಭದಾಗ ಇರ್ತೀರಿ. ಇದಕ್ಕ ಒಂದ ಪಾಲ್ಟ್ರಿ ಮಳಿ ಅತಿ ಬಾಳ ಆತಂದ್ರ ಗಜ್ರಿ ಬರೋದು ಕಡಿಮೆ, ಮತ್ತ ಮಂಜ್ ಬಾಳ ಬಿತ್ತಂದ್ರ ಗಜ್ರಿ ಬರೋದಿಲ್ಲ. ಆದ್ರೆ ಕೆಲವೊಂದು ಏರಿಯಾದವ್ರಿ ನಮ್ಮ ಏರಿಯಾಕ್ ಸೂಟ್ ಅಂದ್ರ ಗಜ್ರಿ. ಇದ ಮಳಿ ಬಾಳ ಆತಂದ್ರ ಆ ಏರಿಯಾಕ ಬೆಳೆಯಂಗಿಲ್ಲ. ಮತ್ತೆ ಇದಕ್ಕೆ ಏನಾರ ರೋಗದು ಏನ್ ಬರ್ತಾವ್ರಿ? ಬರ್ತಾವ್ರಿ. ಅದ ಇದಕ್ ಮಳಿ ರೀ ಮಂಜ ಎರಡ ನೋಡ್ರಿ. ಮಂಜ ಬಿತ್ತಂದ್ರ ಇದು ಹಾಳಾಗಂಗಿಲ್ಲ. ಮಂಜ ಬೆಳಿಲ್ಲ ಅಂದ್ರೆ ಇದು ಸಕ್ಸಸ್ ದಾಡ್ತಿ ಅಂದ್ರ ಹಂಗ ಬೆಳೆಸಿರ್ ನಾವ್ 2 ತಿಂಗಳು 15 ದಿವಸ ಗಜ್ರಿ ಕಟಾವ್ ಮಾಡಿದ್ವಿ. ಆ ರೀತಿ 2 ತಿಂಗಳು 15 ದಿವಸ ಗಜ್ರಿ ಕಟಾವ್ ಮಾಡಿದ್ವಿ. ಆ ರೀತಿ ಬೆಳೆಸಬಹುದು ಗಜ್ರಿ.
ಅದ ನಮಗ ನಮ್ಮ ಅಪ್ಪಾರ ಹಾಕಿ ಕೊಟ್ಟದ ಮೂಲ ಮಂತ್ರ ಅಂತ ಹೇಳಿ ಗಜರಿ ಬೆಳಕ್ ಹೆಂಗ್ ಮಾಡ್ಬೇಕು ಅನ್ನೋದು ನಮಗ ಅದ್ ಗುರ್ತೈತಿ ನಾವ್ ಬೆಳೆದತಿ ಇರ್ತದ ನೋಡಂತಂದ್ರೆ ಇವರು ಮೂಲ ಊರ್ದ ಗಜರಿ ಕೃಷಿನೇನ ಗಜರಿ ಬೆಳೆ ಯಾವ ಬಿಟ್ಟಿಲ್ಲ ಅಂತ ಮತ್ತೆ ಪ್ರತಿ ವರ್ಷ ಇವ್ರು ನೋಡ್ರಿ ಮತ್ತೆ ಇವ್ರು ಒಂದ್ 2-3 ಲಕ್ಷ ರೂಪಾಯಿ ಗಜರಿ ಇವ್ರ ರೊಕ್ಕ ಮಾಡ್ತಾರ ಅವ್ರ ಮತ್ತ ಅಲ್ಲಿ ಕಬ್ಬು ಮತ್ತೆ ಇಲ್ಲಿ ಇವ್ರ ಗಜರಿ ಜಮೀನು ಟೋಟಲ್ ಜಮೀನು ಐತೆ ಸರ್ ನಿಮ್ದು ಟೋಟಲ್ ನಮ್ಮದು ಜಮೀನು ಸ್ವಂತ ಜಮೀನು 18 ಎಕರೆ ಸರ್ 18 ಎಕರೆದಾಗ ಎಲ್ಲಾ ತರದ ಕಾಯಿಪಲ್ಲೆ ಮಾಡ್ತೀವಿ ಕ್ಯಾಬೇಜ್ ಮಾಡ್ತೀವಿ ಬಿಟ್ರೋಟ್ ಮಾಡ್ತೀವಿ ಮೂಲಂಗಿ ಮಾಡ್ತೀವಿ ಹೀರಿ ಬಳ್ಳಿ ಮಾಡ್ತೀವಿ ಹಾಗಲ ಬಳ್ಳಿ ಮಾಡ್ತೀವಿ ಖಜಾನೆ ಅದ ನಾವ್ ಮಾಡದ ಕಾಯಿಪಲ್ಲೆ ಏನು ಇಲ್ಲ ಆ ಟೈಪ್ ಎಲ್ಲಾ ಮಾಡ್ತೀವಿ ಕಾಯಿಪಲ್ಲೆದಾಗ ಮಾಡ್ತಾರೆ ಎತ್ತಿದ ಕೈ ಆ ಮಾರ್ಕೆಟ್ ನಮಗ್ ಹೆಂಗ್ ಮಾರ್ಬೇಕು ಅನ್ನೋದು ಎಲ್ಲದರಿಂದ ಗೊತ್ತೈತಿ ಮಾಡ್ತೀವಿ ಸರ್ ಓಕೆ ಬರ್ರಿ ಸರ್ ಮಾತೇನೈತಿ ಅವ್ರು ನೋಡ್ಕೊಂಬರ ಅಂತಂದ್ರೆ ಹೈನುಗಾರಿಕೆ ಯಾವ ರೀತಿ ಮಾಡಿದಾರು ಮತ್ತೆ ಇವ್ರ ಹಸುಗಳು ಸಾಕಿದಾರು ಎಮ್ಮು ಸಾಕಿದಾರು ಮತ್ತೆ ಎತ್ತುಗಳು ಸಾಕಿದಾರು ಮತ್ತೆ ಇವ್ರ ಹೈನುಗಾರಿಕೆ ಬಗ್ಗೆ ಕೇಳಿದ್ರಿ ಸರ್ ಏನೇನ್ ಮಾಡ್ಕೊಂಡ್ರಿ ಹೈನುಗಾರಿಕೆ ಬಗ್ಗೆ ಹೈನುಗಾರಿಕೆ ಒಳಗ ಸರ್ 4 ಎಮ್ಮೆ ಅದಾವು ಒಂದ ಜವಾರಿ ಆಕಳ ಜೀವಾಮೃತ ಮಾಡಕ್ ಹೊಡ್ಸ್ರಿ ಆ ಜವಾರಿ ಆಕಳ ಬೇಕು ಒಂದ್ ಆಕಳ ಕರ ಹಾಕೋದು ಜವಾರಿ ಆಕಳ ಇವ್ 4 ಎಮ್ಮೆಗಳು ನಾವು ಒಂದ್ ಎಮ್ಮೆ ಒಂದು 2 ಎಮ್ಮೆ ಡೈರೆಕ್ಟ್ ಹಾಲು ಎಷ್ಟು ಆಗ್ತದೆ ದಿನ ಬೇಬಿ ದಿನ ಒಂದ್ 5 ಲೀಟರ್ ಅಂತ ಕಂಪಲ್ಸರಿ ಎತ್ತುಗಳು ಗಡಿಯಾಕ ಇವು ದೊಡ್ಡ ಲಾಭ ಎಲ್ಲಾ ಟಕ್ಕನೆಲ್ಲ ಮಾಡೋಲ್ಲ ಎತ್ತುಗಳ ಬರಗಾಕ ಇದಕ್ಕಂತ ಈಗ ಎತ್ತುಗಳು ಎಲ್ಲಾರು ಮರಿ ಮಾಡ್ತಾರೆ ಎಲ್ಲಾ ಟಕ್ಕರ್ ಎಲ್ಲಾ ಎತ್ತುಗಳು ಕರೆದೆಲ್ಲ ನಮ್ಮ ಅಪ್ಪಾರ ಕಾಲ ಕರ್ಕೊಂಡು ಎತ್ತುಗಳು ಅಂತ ನಿಮ್ಗೆ ಕಂಪಲ್ಸರಿ ಬೇಕು ಒಂದ್ ಜೋಡ್ ಪಾನ್ ಇರ್ತಿದ್ರು ಈಗ ಒಂದ್ ಜೋಡ್ ಎತ್ತುಗಳು ಅಷ್ಟ ಮಾಡ್ತಾರೆ ದೊಡ್ಡ ಅನುಕೂಲ ಮತ್ತೆ ಇದರಿಂದ ಬರುವಂತ ಗೊಬ್ಬರ ಇಲ್ಲಾಂದ್ರೆ 20-25 ಅಂತಂದ್ರೆ ಇಷ್ಟೊತ್ತು ನಮಗೆ ಒಂದು ಒಳ್ಳೆ ಕೃಷಿ ಬಗ್ಗೆ ಒಂದು ಮಾಹಿತಿ ಕೊಟ್ಟಂತ ನಮ್ಮ ಮಾತೆ ಚೋಟಿಗೆ ಅವರಿಗೆ ಧನ್ಯವಾದಗಳು ಮತ್ತು ಇವ್ರದ ಕೃಷಿ ಇವ್ರ ಬಗ್ಗೆ ಸಂದರ್ಶನ ಮಾಡೋಕೆ ಒಂದೇ ಉದ್ದೇಶ ಅವ್ರು ಗುಡ್ಡ ತೆಗೆದೇನು ಹೊಲ ಮಾಡಿದಾರಲ್ಲ ಅದ್ರ ಹಿಂದಿನ ಪರಿಶ್ರಮ ನಾವು ತಿಳ್ಕೊಬೇಕಂತೇಳಿ ನಮಗೆ ಒಂದು ಮಾಹಿತಿ ಕೊಟ್ಟರೆ ಇವ್ರ ಬಗ್ಗೆ ಅದಕ್ಕೆ ಇವರು ಒಂದು ಸಂದರ್ಶನ ಮಾಡಿದಾಗ ಪರಿಶ್ರಮ ಮಾಡೋದ್ಲಿ ಯಾವುದೂ ಇಲ್ಲ ಮತ್ತು ಪರಿಶ್ರಮ ಇದ್ದಾಗ ನಾವು ಬದುಕಕ್ಕೆ ಸಾಧ್ಯೈತಿ ಮಂದಿ ಸರ್ ಇಟ್ಟು ಬಂತ ನಮ್ಗೆ ಒಂದು ಒಳ್ಳೆಯ ಸಂದರ್ಶನ ಕೊಟ್ರಿ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಮತ್ತೆ ರೈತರಿಂದ ರೈತರಿಗಾಗಿ ಅಂತ ಹೇಳಿ ಏನು ಕಾರ್ಯಕ್ರಮ ಮಾಡತ್ತಿರಲ್ಲ ನಿಮ್ಮ ಚಾನಲ್ ನಿಮ್ಮ ಯೂಟ್ಯೂಬ್ ಚಾನಲ್ ನಮಗೆ ರೈತರ ವತಿಯಿಂದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತೀವಿ ಇದೇ ರೀತಿ ಅಂದ್ರೆ ನಮಗ್ ಗೊತ್ತಿಲ್ಲದಂತ ರೈತರಿಗೆ ಅವ್ರು ಏನ್ ಕಾನ್ಸೆಪ್ಟ್ ಅದಲ್ಲ ನಿಮ್ಮ ಚಾನಲ್ ಇಂದ ಅವ್ರಿಗೆ ಗೊತ್ತಿಲ್ಲದ ನಾವು ತಿಳ್ಕೊತೀವಿ ನಮಗ್ ಗೊತ್ತಿದ್ದು ಅವ್ರು ತಿಳಿಸು ಈ ರೀತಿ ಬೆಳ್ಕೊಂತ ಹೋದಾಗನ ರೈತರಿಂದ ರೈತರಿಗೆ ಕಾರ್ಯಕ್ರಮ ಮುಟ್ಟುವಂತ ಕೆಲಸ ನಿಮ್ಮಿಂದ ಆಗ್ಬೇಕಾಗಿತ್ತು ಅಂತ ಹೇಳಿ ನಮ್ಮನ್ನ ಇಲ್ಲಿವರೆಗೆ ಬಂದು ನೀವು ಅಲ್ಲಿಂದ ಬಂದು ಸಂದರ್ಶನ ತಗೊಂಡಕ್ಕಾಗಿ ನಮ್ಮ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಸರ್ ಇದುವರೆಗೆ ನಮ್ಗೆ ಸಂದೇಶ ಕೊಟ್ಟಂತ ಮಾಂತೇಶ್ ತೊಟಿಯವರಿಗೆ ಒಂದನೇ ಹೇಳ್ತಾ ಮತ್ತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ.